ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಟಿ.ಕೆ. ಚಂದ್ರಶೇಖರ್ ಅಂತ. ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಗಣಿತಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಫಸ್ಟ್ PUCಯ ಟಾಪಿಕ್ ಆಗಿರುವಂತಹ ಕಾಂಪ್ಲೆಕ್ಸ್ ನಂಬರ್ಸ್ ಮೇಲೆ ಡಿಸ್ಕಷನ್ ಮಾಡೋಣ. ಅದರಲ್ಲಿ ಯಾವ್ಯಾವ ಥರ ಕ್ವೆಶ್ಚನ್ಸ್ ನಿಮಗೆ ಬರ್ಬೋದು ಅಂತೆಲ್ಲ ಡಿಸ್ಕಸ್ ಮಾಡೋಣ. ಜೊತೆಗೆ ಒಂದನ್ನು ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು. ಈಗ ರೆಡ್ಯೂಸ್ಡ್ ಸಿಲೆಬಸ್ಸು ನಿಮ್ಗೆ ಅವಾಗಲೇ ಗೊತ್ತಿದೆ. ನಿಮ್ಗೆಲ್ಲರಿಗೂ ಅದ್ರ ಬಗ್ಗೆ ವಿಶದವಾಗಿ ವಿಷಯಗಳನ್ನು ಕಾಲಕ್ಕೆ ಬೋರ್ಡ್ನವರು ತಿಳಿಸ್ಕೊಡ್ತಾ ಇದ್ದಾರೆ. ಬಟ್ ನಾನು ಸ್ಪೆಸಿಫಿಕ್ ಆಗಿ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಹೇಳಬೇಕು ಅಂದರೆ, ಆ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಆರ್ಗ್ಯಾನ್ ಡಯಾಗ್ರಾಮ್ ಬಗ್ಗೆ ಮತ್ತು ಪೋಲಾರ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಬಗ್ಗೆ ಪೋರ್ಷನ್ಸ್ನ ತೆಗೆದುಹಾಕಿದ್ದಾರೆ. ಅಂದರೆ ಅದು KCET ನಲ್ಲಿ ನಮಗೆ ಬರೋದಿಲ್ಲ. ಆರ್ಗ್ಯಾಂಡ್ ಡಯಾಗ್ರಾಮ್ ಬಗ್ಗೆ ಮತ್ತೆ ರಿಪೀಟ್ ಮಾಡ್ತೀನಿ, ಆರ್ಗ್ಯಾಂಡ್ ಡಯಾಗ್ರಾಮ್ ಬಗ್ಗೆ ಮತ್ತೆ ಪೋಲಾರ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಇದೆಯಲ್ಲ, ಅದೆರಡನ್ನ ಹೊರತುಪಡಿಸಿ ಇನ್ನು ಮಿಕ್ಕಿದ ಎಲ್ಲ ಪೋರ್ಷನ್ಸು ಕೂಡ ನಮಗೆ ಇರ್ತದೆ. ಈಗ ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಹೇಗಿದೆ ಅಂತ ನಾವು ಒಂದೊಂದಾಗಿ ಫಸ್ಟು ಒಂದು ಬೇಸಿಕ್ ಐಡಿಯಾ ತಗೊಂಡು ಅದಾದ್ಮೇಲೆ ವಿ ವಿಲ್ ಕಂಟಿನ್ಯೂ ವಿತ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಕಾಂಪ್ಲೆಕ್ಸ್ ನಂಬರ್ಸ್. ಆಯ್ತಾ ಫ್ರೆಂಡ್ಸ್? ಈಗ ನೋಡಿ, ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ತಗೊಂಡಾಗ, ಸಪೋಸಿಂಗ್ ದಟ್ ವೆನ್ ವಿ ವಾಂಟ್ ಟು ಫೈಂಡ್ ಔಟ್ ದಿ ರೂಟ್ಸ್ ಆಫ್ ದಿ ಈಕ್ವೇಶನ್ x² + 1 = 0 ರೂಟ್ಸ್ ಕಂಡುಹಿಡಬೇಕು ಅಂದರೆ ಅದಕ್ಕೆ ರಿಯಲ್ ರೂಟ್ಸ್ ಇಲ್ಲ. ಸೊ ಆ x² + 1 = 0 ಈಕ್ವೇಶನ್ಗೆ ನಾವು ರೂಟ್ಸ್ ಕಂಡುಹಿಡಬೇಕಾದ್ರೆ x = ±√(-1) ಆಗುತ್ತೆ. ಸೊ ಅದನ್ನ ಆ ಥರ ಸಂಖ್ಯೆಗಳನ್ನ ಊಹ್ಯ ಸಂಖ್ಯೆಗಳಂತ ಕರೆದ್ರು, ಐ ಅಂತ. ದಟ್ ವಾಸ್ ಗಿವನ್ ಬೈ ಆಯ್ಲರ್, ಮ್ಯಾಥಮೆಟಿಷಿಯನ್ ಬೈ ನೇಮ್ ಆಯ್ಲರ್. ಹಿ ಹ್ಯಾಸ್ ಗಿವನ್ ಅನ್ ಅಯೋಟಾ ಅಂತಾನು ಕರೆದಿದ್ದಾರೆ. ಸೊ ದ ನಂಬರ್ಸ್ ವಿಚ್ ಆರ್ ಇನ್ವಾಲ್ವಿಂಗ್ ಐ which is equal to √(-1) are called as complex numbers. ಹಾಗಾದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೆ ಏನು? ದ ನಂಬರ್ಸ್ ಆಫ್ ದಿ ಫಾರ್ಮ್ z = x + iy or z = a + ib, where a and b are real numbers such that i = √(-1) and i² = -1 are called as complex numbers ಅಂತ ಕರೀತಾರೆ. ಹಾಗಾದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ರಿಯಲ್ ನಂಬರ್ಸ್ ಏನಾಗುತ್ತೆ? ಈಗ when we consider set of all real numbers and set of all complex number ತಗೊಂಡಾಗ r is equal to q union q dash ಆಗುತ್ತೆ. q ಅಂದ್ರೆ rationals ಆಗುತ್ತೆ, q dash ಅಂದ್ರೆ irrationals ಆಗುತ್ತೆ. and all the real numbers are rational, all the real numbers are complex numbers ಅಂದಾಗ we can as well say that the set of all real numbers is a subset of set of all complex numbers ಆಗುತ್ತೆ. r is a subset of c ಆಗುತ್ತೆ. r ಅನ್ನೋದು notation for set of all real numbers, capital C is the notation for set of all complex numbers. So r is the subset of complex numbers. Okay friends, ಮುಂದುವರಿಯೋಣ. ಈಗ ನೋಡಿ, ನಾವು ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ತಗೊಂಡಾಗ ಅದರಲ್ಲಿ ಫಸ್ಟ್ ನಾವು ಎಕ್ಸರ್ಸೈಸ್ ಮಾಡಬೇಕಾದ್ರೆ ಅಥವಾ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಆಡ್ಬೇಕಾದ್ರೆ ಫಸ್ಟ್ ವಾರ್ಮಿಂಗ್ ಅಪ್ ಎಕ್ಸರ್ಸೈಸ್ ಮಾಡ್ತೀವಲ್ಲ, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಸಮ್ ಆಫ್ ದಿ ವಾರ್ಮಿಂಗ್ ಸಣ್ಣ ಸಿಂಪಲ್ ಐಡಿಯಾ ಇರುವಂತ ಪ್ರಾಬ್ಲಮ್ಸ್ ತಗೊಂಡು ಆಮೇಲೆ ಮೇಜರ್ ಸಿನಾಪ್ಸಿಸ್ ಮಾಡಿಕೊಂಡು ದೆನ್ ವಿ ವಿಲ್ ಗೋ ಅಹೆಡ್ ವಿತ್ ದಿ ಅದರ್ ಪ್ರಾಬ್ಲಮ್ಸ್. ಈಗ ವೆನ್ ಯು ಕನ್ಸಿಡರ್ if z = x + iy is a complex number, the real part of z = what ಅಂತ ಕೇಳಿದ್ದಾರೆ. ಈಗ ಕಾಂಪ್ಲೆಕ್ಸ್ ನಂಬರ್ z = x + iy ಅಲ್ಲಿ ಎರಡು x and y ಎರಡು ರಿಯಲ್ ನಂಬರ್ಸ್. ಬಟ್ ಅದಕ್ಕೆ ಕರೆಕ್ಟ್ ಆಗಿ ನಮ್ಗೆ ಜ್ಞಾಪಕ ಇಟ್ಕೊಳ್ಳೋಕೆ ಅದನ್ನ ಬೈಫರ್ಕೇಟ್ ಮಾಡಿದ್ದಾರೆ. ಎಕ್ಸ್ ನ ರಿಯಲ್ ಪಾರ್ಟ್ ಅಂತ ಕರೀತಾರೆ, ವೈ ನ ಇಮ್ಯಾಜಿನರಿ ಪಾರ್ಟ್ ಕರೀತಾರೆ. ದಟ್ ಈಸ್ ದಿ ನಂಬರ್ ಅಸೋಸಿಯೇಟೆಡ್ ವಿತ್ ಐ, ರಿಯಲ್ ನಂಬರ್ ಅಸೋಸಿಯೇಟೆಡ್ ವಿತ್ ಐ ಇಸ್ ಕಾಲ್ಡ್ ದಿ ಇಮ್ಯಾಜಿನರಿ ಪಾರ್ಟ್ ಅಂತ ಕರೀತಾರೆ. ಈಗ ರಿಯಲ್ ಪಾರ್ಟ್ ಬೇಕು ಅಂದ್ರೆ ಇಟ್ಸ್ ಅ ವೆರಿ ಸಿಂಪಲ್ ಐಡಿಯಾ. ಏನಾಗುತ್ತೆ? ಸೊ ವೆನ್ ಎವರ್ ವಿ ಟೇಕ್ z = x + iy ತಗೊಂಡಾಗ z + z ಬಾರ್ ಮಾಡಿದಾಗ 2x ಬರುತ್ತೆ. ನಮಗೆ ಬೇಕಾದ್ರೆ ರಿಯಲ್ ಪಾರ್ಟ್ x, therefore half of z + z ಬಾರ್ ಮಾಡ್ಬಿಟ್ಟೆ ವಿ ಗೆಟ್ ದಿ ರಿಯಲ್ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಬೇಕಾಗುತ್ತೆ. ಹಾಫ್ ಆಫ್ z - z ಬಾರ್ ಏನ್ ಬರುತ್ತೆ? ಯು ಗೆಟ್ ದಟ್ ಇಟ್ ಇಸ್ ದಿ ಇಮ್ಯಾಜಿನರಿ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಆಗುತ್ತೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಐಡಿಯಾ. ರಿಯಲ್ ಪಾರ್ಟ್ ಆಫ್ z = half of z + z ಬಾರ್ and imaginary part of z = half of z - z bar. Therefore right answer is A. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಅದರಲ್ಲಿ ನೋಡೋಣ. ಈಗ ನೋಡಿ, ಎ ಕಾಂಪ್ಲೆಕ್ಸ್ ನಂಬರ್ z is purely imaginary if z bar is L. ಈ ತರ ಇದನ್ನ ಕೊಟ್ಟಿದ್ದಾರೆ.
ಈಗ ಕಾಂಪ್ಲೆಕ್ಸ್ ನಂಬರ್ ಇಸ್ ಪ್ಯೂರ್ಲಿ ಇಮ್ಯಾಜಿನರಿ ಅನ್ಬೇಕಾದ್ರೆ ಅಂದ್ರೆ ಏನಿರ್ಬೇಕು, ರಿಯಲ್ ಪಾರ್ಟ್ 0 ಇರಬೇಕು ಅಲ್ವಾ. ರಿಯಲ್ ಪಾರ್ಟ್ 0 ಇದ್ದಾಗ ಈಗ ಎಕ್ಸ್ ಪ್ಲಸ್ ಐ ಅಲ್ಲಿ ಎಕ್ಸ್ ಈಕ್ವಲ್ ಟು 0 ಇದ್ದಾಗ ಪ್ಯೂರ್ಲಿ ಇಮ್ಯಾಜಿನರಿ ಆಗುತ್ತೆ. ಆ ವೈ 0 ಇತ್ತು ಅಂದ್ರೆ ಪ್ಯೂರ್ಲಿ ರಿಯಲ್ ಆಗುತ್ತೆ. ಹೌದಾ? ಅಂದ್ರೆ ನಾವು ಕಾಂಪ್ಲೆಕ್ಸ್ ನಂಬರ್ ಝೆಡ್ ಇಸ್ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಹೇಳ್ಬೇಕಾದ್ರೆ ಈಗ ಝೆಡ್ ಪ್ಲಸ್ ಝೆಡ್ ಝೆಡ್ ಇಸ್ ಬಾರ್ ಇಸ್ ರಿಯಲ್ ಅದೇನು ಕರೆಕ್ಟ್ ಆಪ್ಷನ್ ಆಗಲ್ಲ. ನಮಗೆ ಬೇಕಾಗಿರೋದು ಎಕ್ಸ್ ಈಕ್ವಲ್ ಟು 0 ಬರ್ಬೇಕಲ್ವಾ. ಈ ಕಾಂಪ್ಲೆಕ್ಸ್ ನಂಬರ್ ಇಸ್ ಪ್ಯೂರ್ಲಿ ರಿಯಲ್ ಅನ್ಬೇಕಾದ್ರೆ ದಿ ವೈ ಕೋಆರ್ಡಿನೇಟ್ಸ್ ಮಸ್ಟ್ ಬಿ ವೈ ಕೋಆರ್ಡಿನೇಟ್ಸ್ ಇರಲೇಬಾರ್ದು. ವಿ ಶುಡ್ ಆಲ್ವೇಸ್ ಎಕ್ಸ್ ಕೋಆರ್ಡಿನೇಟ್ 0 ಇರಬೇಕು, ವೈ ಕೋಆರ್ಡಿನೇಟ್ ಮಾತ್ರ ಇಂಟ್ಯಾಕ್ಟ್ ಇರಬೇಕು. ಎಲ್ಲಿ ಎಕ್ಸ್ ಕೋಆರ್ಡಿನೇಟ್ಸ್ ಎಲ್ಲ 0 ಇರುತ್ತೆ, ವೈ ಆಕ್ಸಿಸ್ ಮೇಲೆ ಇರುತ್ತೆ, ಅದು ಹೇಗೆ ಬರುತ್ತೆ? ಈಗ ಎಕ್ಸ್ ಈಕ್ವಲ್ ಟು 0 ಬರಬೇಕಾದ್ರೆ ವಿ ಕ್ಯಾನ್ ಮೇಕ್ ಯೂಸ್ ದಿ ಸೆಕೆಂಡ್ ಆಪ್ಷನ್ ಝೆಡ್ ಪ್ಲಸ್ ಝೆಡ್ ಪಾರ್ ಈಕ್ವಲ್ ಟು 0 ತಗೊಂಡಾಗ ವಿ ಫೈಂಡ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಬರುತ್ತೆ. ಎಕ್ಸ್ ಈಕ್ವಲ್ ಟು 0 ಅಂದ್ರೆ ವೈ ಆಕ್ಸಿಸ್ ಅಂತ ಕರೀತಾರೆ ಅಥವಾ ಇಮ್ಯಾಜಿನರಿ ಆಕ್ಸಿಸ್ ಅಂತ ಕರೀತಾರೆ. ದೇರ್ಫೋರ್ ದಿ ರೈಟ್ ಆಪ್ಷನ್ ಕಮ್ಸ್ ಔಟ್ ಟು ಬಿ ಈಕ್ವಲ್ ಟು ಸೆಕೆಂಡ್ ಒನ್, ಝೆಡ್ ಪ್ಲಸ್ ಝೆಡ್ ಪಾರ್ ಈಕ್ವಲ್ ಟು 0 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ದಿಸ್ ಇಸ್ ಎ ವೆರಿ ಬೇಸಿಕ್ ಟೈಪ್ ಆಫ್ ಕ್ವಶನ್. ಅಲ್ಲಿ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಅಲ್ಲಿ ರೂಟ್ ಎ ಇಂಟು ರೂಟ್ ಬಿ ಈಕ್ವಲ್ ಟು ರೂಟ್ ಆಫ್ ಎ ಬಿ ಫಾರ್ ಆಲ್ ಎ ಬಿ ಬಿಲಾಂಗ್ ಟು 0 ಇನ್ಫಿನಿಟಿ. ಅಂಡ್ ಸ್ಟೇಟ್ಮೆಂಟ್ ಸೆಕೆಂಡ್ ಅಲ್ಲಿ ರೂಟ್ ಎ ಇಂಟು ರೂಟ್ ಬಿ ಈಕ್ವಲ್ ಟು ರೂಟ್ ಆಫ್ ಎ ಬಿ when a greater than 0, ಬಿ ಲೆಸ್ ದ್ಯಾನ್ 0 ಆರ್ ಎ ಲೆಸ್ ದ್ಯಾನ್ 0 ಬಿ ಗ್ರೇಟರ್ ದ್ಯಾನ್ 0. ಅಂದ್ರೆ ಆ ಸ್ಟೇಟ್ಮೆಂಟ್ 1 ನೋಡಿದಾಗ ಎ ಅಂಡ್ ಬಿ ಆರ್ ಪಾಸಿಟಿವ್ ರಿಯಲ್ ನಂಬರ್ಸ್ ಆಯ್ತು, ಬಿಕಾಸ್ ದ ಇಟ್ ಇಸ್ ಬಿಲಾಂಗ್ ಟು ಓಪನ್ ಇಂಟು 0 ಇನ್ಫಿನಿಟಿ. ಸೊ ದೇರ್ಫೋರ್ ನಾವು ಲಾಸ್ ಆಫ್ ಇಂಡಿಸಿಸ್ ತಗೊಂಡಾಗ ರೂಟ್ ಎ ಇಂಟು ರೂಟ್ ಬಿ, ಎದು ಆರ್ಡರ್ 1/2 ಇದೆ, ಬಿದು ಆರ್ಡರ್ 1/2 ಇದೆ. ಸೊ ವೆನ್ ದಿ ಆರ್ಡರ್ ಆಫ್ ದಿ ಸೆಟ್ಸ್ ಆರ್ ಸೇಮ್ ದೆನ್ ವಿ ಕ್ಯಾನ್ ಮಲ್ಟಿಪ್ಲೈ ದಿ ಬೇಸಸ್ ಅಂತ ಆಗುತ್ತಲ್ವಾ. ಅಂಡ್ ದೇರ್ಫೋರ್ ರಾಡಿಕ್ಯಾಂಡ್ ನ ಮಲ್ಟಿಪ್ಲೈ ಮಾಡೋದು. ಆ ಕಾನ್ಸೆಪ್ಟ್ ಮೇಲೆ ಇಂಡೆಕ್ಸ್ ಲಾ ಯೂಸ್ ಮಾಡಿದಾಗ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅದೇ ತರ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್, ಬಿಕಾಸ್ ನಾವು ಪ್ರಾಡಕ್ಟ್ ತಗೋಬೇಕಾದ್ರೆ ಒನ್ ಆಫ್ ದೆಮ್ ಈಸ್ ಲೆಸ್ ದ್ಯಾನ್ 0, ಅದರ್ ಒನ್ ಈಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ ನ್ಯಾಚುರಲಿ ರೂಟ್ ಆಫ್ ಎ ಬಿ ಬಂದ್ಬಿಡುತ್ತೆ. ಬಟ್ ಯಾವಾಗ ಅದು ಎಗೇನ್ಸ್ಟ್ ಆಗೋದು, ವೆನ್ ಎ ಅಂಡ್ ಬಿ ಬೋತ್ ಆಫ್ ದೆಮ್ ಲೆಸ್ ದ್ಯಾನ್ 0 ಬಂದಾಗ ಅವಾಗ ಯು ಕ್ಯಾನ್ ಅಬ್ಸರ್ವ್ ದಟ್ ರೂಟ್ ಆಫ್ ಎ ಬಿ ಈಸ್ ಈಕ್ವಲ್ ಟು ಮೈನಸ್ ರೂಟ್ ಆಫ್ ಎ ಬಿ ಬರುತ್ತೆ. ಅಂಡ್ ದೇರ್ಫೋರ್ ಇನ್ ರೆಸ್ಟ್ ಆಫ್ ದಿ ಕೇಸಸ್ ಇಟ್ ಈಸ್ ಡೆಫಿನೆಟ್ಲಿ ಎ ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಅದಕ್ಕೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ, ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗಿದೆ. ಅಂಡ್ ದೇರ್ಫೋರ್ ದಿ ರೈಟ್ ಆನ್ಸರ್ ಇಸ್ ಸಿ, ಬೋತ್ 1 and 2 ಆರ್ ಕರೆಕ್ಟ್. ಸೊ ಇದು ಬೇಸಿಕ್ ಟೈಪ್ ಆಫ್ ಕ್ವಶನ್ಸ್. ಇದನ್ನು ಈ ತರ ಪ್ರಾಬ್ಲಮ್ಸ್ ಕೂಡ ನೀವು ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಮುಂದಿನ ಕ್ವಶನ್ ನೋಡೋಣ. ಈಗ ನೋಡಿ, ನಾವು ಕಾಂಪ್ಲೆಕ್ಸ್ ನಂಬರ್ಸ್ ನ ಡಿಸ್ಕಸ್ ಮಾಡ್ಬೇಕಾದ್ರೆ 3 ಇಂಪಾರ್ಟೆಂಟ್ ಬೇಸಿಕ್ ಟರ್ಮಿನಾಲಜೀಸ್ ನಾವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ಒಂದು ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರು, ಇನ್ನೊಂದು ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರು, ಮತ್ತೊಂದು ಆರ್ಗ್ಯುಮೆಂಟ್ ಅಥವಾ ಆಂಪ್ಲಿಟ್ಯೂಡ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಕರೀತಾರೆ. ಈ ಕಾಂಜುಗೇಟ್ ಅಂದ್ರೆ ಏನು, ಝೆಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಇದ್ದಾಗ ಝೆಡ್ ಬಾರ್ ಈಕ್ವಲ್ ಟು ಎಕ್ಸ್ ಮೈನಸ್ ಐ ವೈ, ಎಕ್ಸ್ ಮೈನಸ್ ಐ ವೈ ಅಂದ್ರೆ ಇಮ್ಯಾಜಿನರಿ ಪಾರ್ಟ್ ಚೇಂಜ್ ಮಾಡ್ಬಿಟ್ರೆ ವಿ ಗೆಟ್ ದಿ ಕಾಂಜುಗೇಟ್ ಝೆಡ್ ಬಾರ್ ಈಕ್ವಲ್ ಟು ಎಕ್ಸ್ ಮೈನಸ್ ಐ. ಅದಕ್ಕೆ ಸಂಬಂಧಪಟ್ಟಾಗೆ ಸುಮಾರಷ್ಟು ಸಿನಾಪ್ಸಿಸ್ ಪಾರ್ಟ್ ಅಲ್ಲಿ ಕೊಟ್ಟಿನಿ, ಯು ಕ್ಯಾನ್ ಅಬ್ಸರ್ವ್ ದಟ್. ಸೊ ಮಾಡ್ಯುಲಸ್ ಆಫ್ ಝೆಡ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಝೆಡ್ ಬಾರ್ ಸೊ ಆನ್ ಅಂಡ್ ಸೋ ಫೋರ್ತ್ ಎಲ್ಲ ನೀವೇ ನೋಡ್ಕೊಳ್ಬೋದು, ನಾವೇನು ಓದಬೇಕಾಗಿಲ್ಲ. ಅದೇ ತರ ವೆನ್ ವಿ ಕಮ್ ಅಕ್ರಾಸ್ ಮಾಡ್ಯುಲಸ್ ತಗೊಂಡಾಗ ಮಾಡ್ಯುಲಸ್ ಆಫ್ Z1 into Z2 equal to ಮಾಡ್ಯುಲಸ್ ಆಫ್ Z1 into ಮಾಡ್ಯುಲಸ್ ಆಫ್ Z2, ಮಾಡ್ಯುಲಸ್ ಆಫ್ Z1 by Z2 equal to ಮಾಡ್ಯುಲಸ್ ಆಫ್ Z1 divided by ಮಾಡ್ಯುಲಸ್ Z2 ಅಂತೆಲ್ಲ ಬರುತ್ತೆ. ಅದೇ ತರ ನೋಡಿ, ನೀವು ಕಾಂಜುಗೇಟ್ ಅಂಡ್ ಮಾಡ್ಯುಲಸ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಮಾಡ್ಬೇಕಾದ್ರೆ ಈ ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡ್ಬೇಕಾಗತ್ತೆ. ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ನೋಡಿ, ಇದ್ರೊಳಗೆ ಇನ್ನೊಂದು ಲಾಸ್ಟ್ ಒಂದು ಬರ್ದೀನಿ ನೋಡಿ, ಮಾಡ್ಯುಲಸ್ ಆಫ್ Z minus Z1 divided by Z minus Z2 equal to K equal to 1 ಆದಾಗ it will represent a straight line. ಈಗ Z is a variable point, Z1 Z2 are the specific points. ಹೇಗೆ ನಾವು ಕೋಆರ್ಡಿನೇಟ್ ಜಾಮಿಟ್ರಿಲಿ Z1 ಈಗ ಫಾರ್ ಎಕ್ಸಾಂಪಲ್ x1 y1 x2 y2 are the 2 points ಅಂದಾಗ, and that is actually Z1 and also Z2. ಯಾತಕ್ಕೆ ಅಂದ್ರೆ any complex number can be regarded as the ordered pair of real numbers and thus it can be represented in the xy plane. ಈಗ ಕಾಂಪ್ಲೆಕ್ಸ್ ನಂಬರ್ಸ್ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಆಲ್ಸೋ xy ಪ್ಲೇನ್ ತಗೊಂಡಾಗ ಆ ಕಾಂಪ್ಲೆಕ್ಸ್ ನಂಬರ್ಸ್ ನ ಎಕ್ಸ್ ವೈ ಪ್ಲೇನ್ ನಲ್ಲಿ ಪ್ರೆಸೆಂಟ್ ಮಾಡಿದಾಗ ಅದನ್ನ ಕಾಂಪ್ಲೆಕ್ಸ್ ಪ್ಲೇನ್ ಅಥವಾ ಆರ್ಗ್ಯಾಂಡ್ ಪ್ಲೇನ್ ಅಂತ ಕರೀತಾರೆ. ಅಂದ್ರೆ ವೆನೆವರ್ ಯು ಕನ್ಸಿಡರ್ ದಿ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ದ ಆರ್ಗ್ಯಾಂಡ್ ಪ್ಲೇನ್, there is a one-to-one correspondence between the set of all complex numbers and also argand plane. Argand plane ಅಂದ್ರೆ ಕಾಂಪ್ಲೆಕ್ಸ್ ಪ್ಲೇನ್, ಆರ್ಗ್ಯಾಂಡ್ ಪ್ಲೇನ್, ಎಕ್ಸ್ ವೈ ಪ್ಲೇನ್ ಎಲ್ಲ ಒಂದೇ. ಬಟ್ ಕಾಂಪ್ಲೆಕ್ಸ್ ನಂಬರ್ಸ್ ಬಂದಾಗ
there was a mathematician by name J.W. Argand. He gave that idea of the representation of the complex numbers in the xy plane. ಅದಕ್ಕೆ in his memory it is being named as Argand plane ಅಂತ ಕರೀತಾರೆ. ನೋಡಿ ಅದರೊಳಗೆ ಈ Argand plane ನಲ್ಲಿ z is a variable point, z1 and z2 are the specific points ಅಂದಾಗ mod of z minus z1 divided by z minus z2 ತಗೊಂಡಾಗ k ಬಂದಾಗ k equal to 1 ಇದ್ದಾಗ ಸ್ಟ್ರೈಟ್ ಲೈನ್ ಆಗುತ್ತೆ, k is not equal to 1 ಆದಾಗ ಸರ್ಕಲ್ ಆಗುತ್ತೆ. ಮುಂದುವರಿಯೋಣ ನೋಡಿ. ಈಗ ನಾವು let us try to solve some of the problems which are based on the earlier synapses that we have taken up. ಈಗ z equal to 1 over 2 plus 3i whole square ಅಂತ ಇದ್ದಾಗ ಮಾಡ್ಯುಲಸ್ ಆಫ್ z ನ ಕಂಡುಹಿಡಿಯಬೇಕಾಗುತ್ತೆ. ಈಗ ಎಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಎರಡಿದೆ, ನ್ಯೂಮರೇಟರ್ ಅಲ್ಲಿ ರಿಯಲ್ ನಂಬರ್ ಇದೆ, ಡಿನಾಮಿನೇಟರ್ ಅಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇದೆ. ಸೊ ಇದನ್ನ ಮಾಡ್ಯುಲಸ್ ಕಂಡುಹಿಡಬೇಕು ಅಂದ್ರೆ ಮಾಡ್ಯುಲಸ್ ಆಫ್ z1 ಡಿವೈಡ್ ಬೈ ಮಾಡ್ಯುಲಸ್ z2. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಮಾಡ್ಯುಲಸ್ ಆಫ್ z is equal to ಮಾಡ್ಯುಲಸ್ ಆಫ್ 1 divided by ಮಾಡ್ಯುಲಸ್ ಆಫ್ 2 plus 3i whole square. ಕ್ಯಾಲ್ಕುಲೇಷನ್ ಎಲ್ಲ ಅಲ್ಲೇ ಇದೆ, ಬಟ್ ಒಂದು ಪಾಯಿಂಟ್ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು ಮಾಡ್ಯುಲಸ್ ಆಫ್ ಎ ರಿಯಲ್ ನಂಬರ್ ಇಸ್ ಆಲ್ವೇಸ್ ದಟ್ ಇಟ್ ಸೆಲ್ಫ್. ಮಾಡ್ಯುಲಸ್ ಆಫ್ 1 equal to 1 ಬರುತ್ತೆ. ಸೊ ಅದನ್ನ ನಾವು ಡಿನಾಮಿನೇಟರ್ ಮಾಡ್ಯುಲಸ್ ತಗೊಂಡು ಕಂಪ್ಲೀಟ್ ಮಾಡ್ತು ಅಂದ್ರೆ ದ ಆನ್ಸರ್ ಕಮ್ಸ್ ಔಟ್ ಟು ಬಿ ಈಕ್ವಲ್ ಟು 1/13 ಆಗುತ್ತೆ. 1/13 1 by root of 2 square plus 3 square, root and square cancel ಆಗಿ 1/13 ಆಗುತ್ತೆ. The answer is 1/13. So let us see what that answer is supposed to be. Answer A ಬರುತ್ತೆ and that is the right answer. ಮುಂದಿನ ಪ್ರಾಬ್ಲಮ್ ಹೋಗೋಣ. If z is a non-zero complex number, then mod of z bar square divided by zz bar ಅಂತ ಕೇಳಿದ್ರೆ ನೋಡಿ, ಇದು ವೆರಿ ಸಿಂಪಲ್ ಐಡಿಯಾ, ಬಟ್ ಕ್ವಶನ್ ಕಾಂಪ್ಲಿಕೇಟೆಡ್ ತರ ಕಾಣುತ್ತೆ, ಬಟ್ ಇಟ್ಸ್ ವೆರಿ ಸಿಂಪಲ್. ನಾವು ಈ ಮಾಡ್ಯುಲಸ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ತಗೊಂಡಾಗ zz ಬಾರ್ ಇಸ್ ಆಲ್ವೇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ z ಸ್ಕ್ವೇರ್, zz ಬಾರ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ z ಸ್ಕ್ವೇರ್ ಅಥವಾ ಮಾಡ್ಯುಲಸ್ ಆಫ್ z ಬಾರ್ ಹೋಲ್ ಸ್ಕ್ವೇರ್ ಅಂತಾನು ಬರೀಬಹುದು. ಸೊ ಅದನ್ನ ನಾವು ನೋಡಿದಾಗ ನೆಕ್ಸ್ಟ್ ಆನ್ಸರ್ ನೋಡೋಣ. ಈಗ ಅದಕ್ಕೆ ಹೇಗೆ ಬರ್ಬೋದು, ಸೊಲ್ಯೂಷನ್ ಹೇಗೆ ಮಾಡ್ಬೋದು ಅದಕ್ಕೆ. ಸೊ ಮಾಡ್ಯುಲಸ್ ಆಫ್ z ಬಾರ್ ಸ್ಕ್ವೇರ್ ಡಿವೈಡ್ ಬೈ zz ಬಾರ್ಗೆ ಮಾಡ್ಯುಲಸ್ ಆಫ್ z ಬಾರ್ ಹೋಲ್ ಸ್ಕ್ವೇರ್ ಅಂತ ಹಾಕಿದೀವಿ, ಆಯ್ತಾ? ಬಿಕಾಸ್ ದಟ್ ಇಸ್ ಎ ಸ್ಟ್ಯಾಂಡರ್ಡ್ ರಿಸಲ್ಟ್ ರಿಲೇಟೆಡ್ ಟು ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನ್ಯೂಮರೇಟರ್ ಡಿನಾಮಿನೇಟರ್ ಒಂದೇ ಬರುತ್ತೆ. ನೋಡಿ, ಅದು ಮಾರ್ಕ್ ಮಾಡಿರೋದು ನೀವು ನೋಡ್ಬೋದು, ಡಬಲ್ ಅಂಡರ್ಲೈನ್ ಮಾಡಿದೀನಿ. ಮಾಡ್ಯುಲಸ್ ಆಫ್ zz ಬಾರ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ z ಬಾರ್ ಹೋಲ್ ಸ್ಕ್ವೇರ್ ಇದೆ. ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1 ಬರುತ್ತೆ. ಆನ್ಸರ್ ಏನಾಗುತ್ತೆ ನೋಡೋಣ. ಆನ್ಸರ್ ವಿಲ್ ಬಿ ಡಿ ಬರುತ್ತೆ ಅಂಡ್ ದಟ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. The value of mod of z minus 3 into z bar minus 3 is equivalent to mod of z minus 3 whole square ಅಂತೆಲ್ಲ ಕೊಟ್ಟಿರಲ್ವಾ. ಈಗ ಈ ಪ್ರಾಬ್ಲಮ್ ನಾನು ಯಾವ ತರ ಥಿಂಕ್ ಮಾಡಬೇಕು ಅಂದ್ರೆ, ಈ z minus 3 and z bar minus 3, z bar ಅಂದ್ರೆ ಏನು, ಕಾಂಜುಗೇಟ್. ಇವೆರಡು ಸಮಥಿಂಗ್ ಲೈಕ್ ಎರಡು ಬೈನಾಮಿಲ್ಸ್, ಅದನ್ನ ನಾವು ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಮುಂದುವರಿಯೋಣ, ಹೇಗೆ ಬರ್ಬೋದು ಅಂತ ಲೆಟ್ ಅಸ್ ಕನ್ಸಿಡರ್. z minus 3 into z bar minus 3 ನ ಮಲ್ಟಿಪ್ಲೈ ಮಾಡಿದಾಗ zz bar minus 3z minus 3 into z minus 3z bar plus 9 ಆಗುತ್ತೆ. ಸಿಂಪ್ಲಿಫೈ ಕಾಮನ್ ಫ್ಯಾಕ್ಟರ್ ತಗೊಂಡಾಗ ಮಧ್ಯದ ಎರಡು ಟರ್ಮ್ -3z ಬಾರ್ ತಗೊಂಡಾಗ -3 into z plus z ಬಾರ್ ಆಗುತ್ತೆ. ನಾವು ಆಲೇ ನೋಡಿದೀವಿ, z plus z ಬಾರ್ ಇಸ್ ಈಕ್ವಲ್ ಟು 2x ಅಂತ ಇದೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. -3 into 2x plus 3 ಸ್ಕ್ವೇರ್ ಆಗುತ್ತೆ, ಹೌದಾ? ಅಂದ್ರೆ ಅದು ಆಕ್ಚುಲ್ ಆಗಿ 2 into 3x ಆಗಬೇಕು. 3 into 2x ಅಂತ ಬರ್ದೀನಿ, ಇಟ್ ಡಸಂಟ್ ಮ್ಯಾಟರ್. 2 into 3x ಆಗದ ಅವಾಗ a square minus 2ab plus b square, ಅದು ಸ್ಟ್ಯಾಂಡರ್ಡ್ ಐಡೆಂಟಿಟಿ ತರ ಬರುತ್ತೆ. ಅಂಡ್ ದೇರ್ ಫೋರ್ ದಟ್ ವಿಲ್ ಬಿ ಈಕ್ವಲ್ ಟು ಮಾಡ್ಯುಲಸ್ ಆಫ್ z minus 3 ಹೋಲ್ ಸ್ಕ್ವೇರ್ ಆಗುತ್ತೆ. ದ ಆನ್ಸರ್ ಕಮ್ಸ್ ಔಟ್ ಟು ಬಿ ಈಕ್ವಲ್ ಟು ಏನ್ ಬರುತ್ತೆ ನೋಡೋಣ. ಆನ್ಸರ್ ಇನ್ ನಥಿಂಗ್ ಬಟ್ ಎ ಆಗುತ್ತೆ. ನೋಡಿ, ಈ ತರ ತುಂಬಾ ಸಿಂಪಲ್ ಪ್ರಾಬ್ಲಮ್ಸ್ ಇವೆಲ್ಲ ನೀವು ಕರೆಕ್ಟ್ ಮಾಡಬೇಕು. ನೋಡಿ, ಇದ್ರ ಬಗ್ಗೆ ಇನ್ನೊಂದು ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್, ಇವೇನಾದ್ರು -3 ಬದಲು +3 ಅಂತ ಏನಾದ್ರು ಹಾಕ್ಬಿಟ್ರೆ, z+3 z ಬಾರ್ +3 ತಗೊಂಡಾಗ ಆನ್ಸರ್ ಏನಾಗುತ್ತೆ, ಮಾಡ್ಯುಲಸ್ ಆಫ್ z plus 3 ಹೋಲ್ ಸ್ಕ್ವೇರ್ ಆಗುತ್ತೆ. ನೋಡಿ, ಒಂದು ಕ್ವಶನ್ ಅಲ್ಲಿ ಇನ್ನೊಂದು ಕ್ವಶನ್ ಫಾರ್ಮ್ ಮಾಡ್ದಂಗೆ ಆಯ್ತು. ಅದನ್ನ ಯು ಶುಡ್ ಬಿ ವೆರಿ ಕೇರ್ಫುಲ್. ಇದನ್ನ ನೀವು ಥಿಂಕ್ ಮಾಡಿ ನೀವು ಪ್ರಿಪೇರ್ ಆದ್ರೆ ದೆನ್ ದ ಥಿಂಗ್ಸ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಸೊ ಇದರಲ್ಲಿ ಇನ್ನೊಂದು ಕ್ವಶನ್ ಫಾರ್ಮ್ ಆಯ್ತು. z minus 3 z ಬಾರ್ z+3 z ಬಾರ್ +3 ತಗೊಂಡಾಗ ವಿ ಗೆಟ್ ದಟ್ ಇಟ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ z plus 3 ಹೋಲ್ ಸ್ಕ್ವೇರ್ ಆಗುತ್ತೆ. ಆನ್ಸರ್ ಎ ಬರುತ್ತೆ. ಸೊ ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ ಫ್ರೆಂಡ್ಸ್. ಈಗ ನೋಡಿ, ನೆಕ್ಸ್ಟ್, ಇಫ್ z ಈಕ್ವಲ್ ಟು 1 minus cos theta plus I sin theta then mod of z. ಇದು ಅಷ್ಟೇ. ಈಗ ರಿಯಲ್ ಪಾರ್ಟು 1 minus cos theta ಇದೆ, ಇಮ್ಯಾಜಿನರಿ ಪಾರ್ಟು ಸೈನ್ ಥೀಟಾ ಇದೆ. ಈಗ ನಮಗೆ ಮಾಡ್ಯುಲಸ್ ಆಫ್ z ಬೇಕು ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ರಿಯಲ್ ಪಾರ್ಟ್ ಸ್ಕ್ವೇರ್, ರಿಯಲ್ ಪಾರ್ಟ್ ಆಫ್ z ಹೋಲ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಆಫ್ z ಹೋಲ್ ಸ್ಕ್ವೇರ್. ಮುಂದಕ್ಕೆ ಹೋಗೋಣ. ನೋಡಿ, ಕ್ಯಾಲ್ಕುಲೇಷನ್ ತುಂಬಾ ಸಿಂಪಲ್, ಅದನ್ನೇನು ಓದೋಕ್ಕೂ ಅಲ್ಲ, ನಿಮ್ಗೆ ಇಟ್ಸ್ ವೆರಿ ಕ್ಲಿಯರ್. ಬಟ್ ಒಂದೇನಂದ್ರೆ ಇಲ್ಲಿ 1 minus cos theta and sin theta, 1 minus cos theta whole square and also sin theta whole square, sin theta whole square and sin squared theta ಆಗುತ್ತೆ. ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ನೋಡಿ,
ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಅಗತ್ಯವಾಗಿ ಐಡೆಂಟಿಟೀಸ್ ಎಲ್ಲ ನಾವು ಯೂಸ್ ಮಾಡಬೇಕು, ಎಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಇರಬೇಕು ನಾವು ಐಡೆಂಟಿಟೀಸ್ ಎಲ್ಲ. ಹಾಗಿದ್ರೆ ಮಾತ್ರ ನಾವು ಕರೆಕ್ಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ. ನೀವು ಅದಕ್ಕೆ ಸಿನಾಪ್ಸಿಸ್ ಅಥವಾ ಏನೇನು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರುತ್ತೋ ಅದನ್ನೆಲ್ಲ ಒಂದ್ ಕಡೆ ಬರೆದಿಟ್ಕೊಂಡು ನೀವು ರೆಫರ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ 1 ಮೈನಸ್ ಕಾಸ್ ಥೀಟಾ ಹಾಫ್ ಆಂಗಲ್ಸ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಆಗುತ್ತೆ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ರೂಟ್ ಆಫ್ 4 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಬರುತ್ತೆ. ಅವಾಗ ಪ್ಲಸ್ ಆರ್ ಮೈನಸ್ 2 ಸೈನ್ ಥೀಟಾ ಬೈ 2 ಬರುತ್ತೆ. ಯಾಕೆಂದ್ರೆ ಸ್ಕ್ವೇರ್ ರೂಟ್ ಇದೆ ಇಲ್ಲಿ, ಸ್ಕ್ವೇರ್ ರೂಟ್ ಅಲ್ಲಿ ವಾಪಸ್ ತೆಗೆದಾಗ ಪ್ಲಸ್ ಆರ್ ಮೈನಸ್ ಬರುತ್ತೆ. ಬಟ್ ನಾವು ಮಾಡ್ಯುಲಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಮಾಡ್ಯುಲಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಯಾವಾಗಲೂ ಪಾಸಿಟಿವ್ ಇರಬೇಕು. therefore ರೈಟ್ ಆಪ್ಷನ್ ವಿಲ್ ಬಿ 2 ಇಂಟು ಮಾಡ್ ಆಫ್ ಸೈನ್ ಥೀಟಾ ಬೈ 2 ಬರುತ್ತೆ. ಅದರಲ್ಲಿ ನೀವು ಆನ್ಸರ್ ಏನ್ ನೋಡಿದಾಗ ಬರೀ ಸೈನ್ ಥೀಟಾ ಬೈ 2 ಬಂದಿದೆ, ನೆಗೆಟಿವ್ ಬಂದು ಬರ್ಬೋದು ಅಂತ. ಮಾಡ್ಯುಲಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಮಾತ್ರ ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ. ಅಂಡ್ therefore ಫಸ್ಟ್ ಆಪ್ಷನ್ ಇದೆ ಅದು ತಪ್ಪಾಗುತ್ತೆ. ರೈಟ್ ಆಪ್ಷನ್ ಇಸ್ ಸಿ. ಮುಂದಿನ ಕ್ವಶನ್ ಹೋಗೋಣ ಈಗ. The complex number z is equal to x plus iy which satisfies the equation mod of z minus 5y divided by z plus 5y equal to 1 lies on. ನೋಡಿ ಈಗ ನಾವು ಆಲ್ರೆಡಿ ಸಿನಾಪ್ಸಿಸ್ ನೋಡಿದ್ವಿ. mod of z minus z1 divided by z minus z2 equal to 1 ಅಂತ ಸ್ಟ್ರೈಟ್ ಲೈನ್ ಬರುತ್ತೆ ಅಂತ ಅಲ್ವಾ. ಅಂದ್ರೆ ಆ ಸ್ಟ್ರೈಟ್ ಲೈನ್ ಬಂದಾಗ ನೋಡಿ ಎ ಅಂಡ್ ಬಿ ಎರಡು ಕೂಡ ಸ್ಟ್ರೈಟ್ ಲೈನ್. ಒಂದು ಎಕ್ಸ್ ಆಕ್ಸಿಸ್ ಇದೆ, y equal to 5 ಇದೆ. ಅಫ್ಕೋರ್ಸ್ ಸಿ ಅಂಡ್ ಡಿ ನಾವು ಎಲಿಮಿನೇಟ್ ಮಾಡ್ಬೋದು, ಅದೇನು ಬೇಕಾಗಲ್ಲ ನಮಗೆ. ಆ ಎಕ್ಸ್ ಆಕ್ಸಿಸ್ ಅಂಡ್ ವೈ ಈಕ್ವಲ್ ಟು 5 ಇದೆ. ಸ್ಪೆಸಿಫಿಕ್ ಆಗಿ ಯಾವ ಲೈನ್ ಬರುತ್ತೆ ಅಂತ ನೋಡ್ಬೇಕಾಗತ್ತಲ್ವಾ. ಅದನ್ನ ನೋಡ್ಬೇಕು ಅಂದ್ರೆ ಮುಂದುವರಿಯೋಣ ಹೇಗೆ ಅದನ್ನ ಸೊಲ್ಯೂಷನ್ ಮಾಡುವುದು ಅಂತ. ನೋಡಿ, ಮಾಡ್ಯುಲಸ್ ಆಫ್ z ಮೈನಸ್ 5y ಡಿವೈಡ್ ಬೈ z ಪ್ಲಸ್ 5y ಈಕ್ವಲ್ ಟು 1 ಅಂದಾಗ ನಾವು ಪ್ರಾಪರ್ಟೀಸ್ ಆಫ್ ಮಾಡ್ಯುಲಸ್ ಯೂಸ್ ಮಾಡಿದಾಗ ವಿ ಫೈಂಡ್ ದಟ್ ಮಾಡ್ಯುಲಸ್ ಆಫ್ z ಮೈನಸ್ 5y ಈಕ್ವಲ್ ಟು ಮಾಡ್ಯುಲಸ್ ಆಫ್ z ಪ್ಲಸ್ 5y ಆಗುತ್ತೆ. ಸೊ ಅದೆಲ್ಲ ಮಾಡ್ಯುಲಸ್ ಅಪ್ಲೈ ಮಾಡಿಕೊಂಡು ಆ ಫಾರ್ಮುಲಾ ಅಪ್ಲೈ ಮಾಡಿ ಮಾಡ್ಯುಲಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮ್ಗೇನ್ ಬರುತ್ತೆ, root of x square plus y minus 5 whole square plus root of x square plus y plus 5 whole square ಬರುತ್ತೆ. ಅಂಡ್ ಸ್ಕ್ವೇರ್ ಮಾಡಿ ನಾವು ಸಿಂಪ್ಲಿಫೈ ಮಾಡಿದಾಗ ಇದು 5ನೇ ಸ್ಟೆಪ್ 3 2 5ನೇ ಸ್ಟೆಪ್ ನೋಡಿದಾಗ ಅದನ್ನ ಐಡೆಂಟಿಟಿ ಹಾಕಿ ನಾವು ಸಿಂಪ್ಲಿಫೈ ಮಾಡಿದಾಗ y ಈಕ್ವಲ್ ಟು 0 ಬರುತ್ತೆ. ಬಟ್ y ಈಕ್ವಲ್ ಟು 0 ಅಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಆಕ್ಸಿಸ್ ಅಥವಾ ರಿಯಲ್ ಆಕ್ಸಿಸ್ ಅಂತ ಕರೀತಾರೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇಲ್ಲಿ. ಈಗ ಮಾಡ್ ಆಫ್ z ಮೈನಸ್ z1 ಈಕ್ವಲ್ ಟು ಮಾಡ್ ಆಫ್ z ಮೈನಸ್ z2 ಅಂತ ತಗೊಂಡಾಗ z1 and z2 ಆರ್ ದಿ ಸ್ಪೆಸಿಫಿಕ್ ಪಾಯಿಂಟ್ಸ್. z is the ವೇರಿಯಬಲ್ ಪಾಯಿಂಟ್ ಇನ್ ದ ಕಾಂಪ್ಲೆಕ್ಸ್ ಪ್ಲೇನ್. ಆಯ್ತಾ. ಈಗ z ಮೈನಸ್ z1 ಮಾಡ್ ಆಫ್ z ಮೈನಸ್ z1 ಮಾಡ್ ಆಫ್ ಇಸ್ ಈಕ್ವಲ್ ಟು ಮಾಡ್ ಆಫ್ z ಮೈನಸ್ z2 ಅಂದಾಗ ಡಿಸ್ಟೆನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಅಂದ್ರೆ z1 and z2 ಆರ್ ದಿ 2 ಪಾಯಿಂಟ್ಸ್ ಅಂದಾಗ z is a ಕಾಂಪ್ಲೆಕ್ಸ್ ನಂಬರ್ ಅಂದಾಗ ಒಂದು ಪಾಯಿಂಟ್ p ಅಂತ ತಗೊಂಡಾಗ pi ಈಕ್ವಲ್ ಟು pb ಅಂತ ಆಗುತ್ತೆ. ವಾಟ್ ಈಸ್ pi ಈಕ್ವಲ್ ಟು pb? It is precisely perpendicular bisector of the line joining the points a and b. ಅಂದ್ರೆ pi equal to pb ಇಂದಾಗ what does that perpendicular bisector ಅಂದ್ರೆ ಏನು, ಲೈನ್ ಬರಬೇಕು. ಅದಕ್ಕೆ it is perpendicular ಲೈನ್ ಆಗುತ್ತೆ. y equal to 0 that will become the real axis. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. Okay, if I squared equal to minus 1, then the sum I plus I squared plus I cube plus I to the power of 4 etc up to 1000 terms is equal to dash ಅಂತ ಕೊಟ್ಟಿದ್ದಾರೆ. ಆಯ್ತಾ. ಇಲ್ಲಿ ನೋಡಿ, ಇಟ್ಸ್ ಅ ವೆರಿ ಸಿಂಪಲ್ ಐಡಿಯಾ. ಕ್ವೆಶ್ಚನ್ ಅಪಿಯರ್ಸ್ ಟು ಬಿ ವೆರಿ ಕಾಂಪ್ಲಿಕೇಟೆಡ್ ಬಟ್ ಇಟ್ಸ್ ಅ ವೆರಿ ಸಿಂಪಲ್ ಐಡಿಯಾ. ನೀವೇನ್ ಮಾಡಬೇಕು ಅಂದ್ರೆ ಯಾವ್ದನ್ನ ಜ್ಞಾಪಕ ಇಟ್ಕೊಬೇಕು ಅಂದ್ರೆ ವೆನೆವರ್ ವಿ ಕನ್ಸಿಡರ್ ಇಮ್ಯಾಜಿನ್ ನಂಬರ್ ಐ ತಗೊಂಡಾಗ ದಿ ಸಮ್ ಆಫ್ 4 ಕಾನ್ಸಿಕ್ಯೂಟಿವ್ ಪವರ್ಸ್ ಆಫ್ ಐ ತಗೊಂಡಾಗ ಐ ಪ್ಲಸ್ ಐ ಸ್ಕ್ವೇರ್ ಪ್ಲಸ್ ಐ ಕ್ಯೂಬ್ ಪ್ಲಸ್ ಐ ಟು ದಿ ಪವರ್ 4 ಇಟ್ ವಿಲ್ ಬಿ ಈಕ್ವಲ್ ಟು 0 ಬರುತ್ತೆ. ಅದೇ ತರ ನೀವು ಎನಿ 4 ಕಾನ್ಸಿಕ್ಯೂಟಿವ್ ಪವರ್ಸ್ ಆಫ್ ಐ ತಗೊಂಡಾಗ ಇಟ್ ವಿಲ್ ಬಿ 0 ಬರುತ್ತೆ. ಆ ಐಡಿಯಾ ಯೂಸ್ ಮಾಡಿದ್ರೆ ಈ ಪ್ರಾಬ್ಲಮ್ ತುಂಬಾ ಈಸಿ ಆಗುತ್ತೆ. ಅಲ್ಲಿ ನೋಡಿ ಬರ್ದೀನಿ, 4 ಕಾನ್ಸಿಕ್ಯೂಟಿವ್ ಪವರ್ಸ್ ಆಫ್ ಐ ಇಸ್ ಈಕ್ವಲ್ ಟು 0 ಆಗುತ್ತೆ. ದೇರ್ ಆರ್ 250 ಸೆಟ್ ಸೆಟ್ಸ್. 1000 ಅಲ್ಲಿ 1000 ಡಿವೈಡೆಡ್ ಬೈ 4 ಅಂದಾಗ 250 ಸೆಟ್ಸ್ ಆಗುತ್ತೆ. ಒಂದೊಂದು ಸೆಟ್ಗೂ ಕೂಡ 0 ಬರ್ತಾ ಹೋಗುತ್ತೆ. therefore what will be the right answer for that? So we can observe that 1000 terms ನ I squared I to the I cube I to the power of 4 ಅಂತ ತಗೊಳ್ತಾ ಹೋದಾಗ 250 ಸೆಟ್ಸ್ ಆಫ್ ಟರ್ಮ್ಸ್ ಬರುತ್ತೆ. ಒಂದೊಂದು ಸೆಟ್ ಆಫ್ ಟರ್ಮ್ಸ್ಗೂ 0 ಬರುತ್ತೆ. 0 ಪ್ಲಸ್ 0 ಎಸ್ ಅಲ್ಲಿ ಬೇಕಾದ್ರೆ 0 ಆಡ್ ಮಾಡೋದು 0 ಬರುತ್ತೆ. ಅಂಡ್ therefore the answer comes out to be equal to ಥರ್ಡ್ ಆಪ್ಷನ್ ಆಗುತ್ತೆ. ಸಿ ಆಪ್ಷನ್ ನಾಟ್ ಥರ್ಡ್ ಆಪ್ಷನ್, ಸಿ ಆಪ್ಷನ್ ಆಗುತ್ತೆ. ಮುಂದಿನ ಕ್ವೆಶ್ಚನ್ ಹೋಗೋಣ. ನೋಡಿ, ಅದೇ ತರ ಇನ್ನೊಂದು ಪ್ರಾಬ್ಲಮ್ ವಿತ್ ಯೂಶುವಲ್ ನೋಟೇಷನ್ಸ್ I to the power of 4 plus I to the power of 6 and so on. ಇದು ಅಷ್ಟೇ. ದಿಸ್ ಇಸ್ ಆಲ್ಸೋ ಆನ್ ದಿ ಬೇಸ್ ಆನ್ ದಿ ಸೇಮ್ ಥಿಂಗ್. ಸಮ್ ಆಫ್ ದಿ ಕಾನ್ಸಿಕ್ಯೂಟಿವ್ ಪವರ್ಸ್ ಆಫ್ ಐ 0 ಬರುತ್ತೆ. ಅದನ್ನ ಯೂಸ್ ಮಾಡಿದಾಗ ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಅಲ್ಲಿ ಐ ಪ್ಲಸ್ ಅಲ್ಲಿ ನೋಡಿದಾಗ 0 ಪ್ಲಸ್ ಐ ಟು ದಿ ಪವರ್ ಆಫ್ 9 ಆಯ್ತು. ಫಸ್ಟ್ 4 ಟರ್ಮ್ಸ್ ಕಾನ್ಸಿಕ್ಯೂಟಿವ್ ಪವರ್ಸ್ ಆಫ್ ಐ ಆಯ್ತು. ಸೊ 0 ಪ್ಲಸ್ ಐ ಟು ದಿ ಪವರ್ ಆಫ್ 9 ಆಯ್ತು. ಐ ಟು ದಿ ಪವರ್ ಆಫ್ 9 ಅಂದ್ರೆ ಏನು, ಇಟ್ ಇಸ್ ಆಫ್ ದಿ ಫಾರ್ಮ್ 4n plus 1 ಆಗುತ್ತೆ. 8 plus 1 ಆಗುತ್ತೆ. ಸೊ ದಟ್ ಈಸ್ ನ್ಯೂಮರೇಟರ್ ಐಗೆ ಕನ್ವರ್ಟ್ ಆಗುತ್ತೆ.
ಐ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಅದನ್ನ ಮತ್ತೆ ನಾವು ಐ ಓವರ್ ಐ ಪ್ಲಸ್ ಐ ಬರುತ್ತೆ. ಯಾವಾಗಲೂ ಕೂಡ ನಾವು ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿ ಇಡಬೇಕಾಗುತ್ತೆ, ಬಿಕಾಸ್ ಎ ಪ್ಲಸ್ ಐ ಬಿ ಫಾರ್ಮ್ ನಲ್ಲಿ ಇರಬೇಕಾಗುತ್ತೆ. ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 1 ಮೈನಸ್ ಐ ಮಾಡಿದಾಗ ಕೊನೆಗೆ ಆನ್ಸರ್ ಬರುತ್ತೆ 1 ಪ್ಲಸ್ ಐ ಡಿವೈಡೆಡ್ ಬೈ 2 ಬರುತ್ತೆ. ದಟ್ ಇಸ್ ಹಾಫ್ ಆಫ್ 1 ಪ್ಲಸ್ ಐ. ಆನ್ಸರ್ ಏನಾಗುತ್ತೆ ನೋಡೋಣ. ಆನ್ಸರ್ ಕಮ್ಸ್ ಔಟ್ ಟು ಬಿ ಈಕ್ವಲ್ ಟು ಬಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಫ್ರೆಂಡ್ಸ್. ನೋಡಿ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಈಗ ನಾವು ಏರಿಯಾ ಆಫ್ ದಿ ಟ್ರಯಾಂಗಲ್ whose vertices are z, iz and also z plus iz, where z equal to x plus iy is a complex number ಅಂತ ಹೇಳಿದಾಗ, ನಾವು whenever we consider that z is a complex number ಅಂದಾಗ, any complex number can be regarded as the ordered pair of real numbers, and thus it can be represented in the xy plane. So when you can represent any complex number in the argand plane, z to iz and also z plus iz ತಗೊಂಡಾಗ we can find that they represent 3 different points ಆಯ್ತು. ಸೊ ಆ 3 ಪಾಯಿಂಟ್ ತಗೊಂಡು ಅದು ಅದ್ರದ್ದು ಏರಿಯಾ ಬೇಕು ಅಂತ ಕೇಳಿದ್ರೆ, ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಥಿಂಕ್ ಆಫ್ ದಟ್ ಏರಿಯಾ. ನೋಡಿ, z ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ತಗೊಂಡಾಗ ಐ ಝೆಡ್ ಈಕ್ವಲ್ ಟು ಮೈನಸ್ ಅದೆಲ್ಲ ಬರ್ತಾ ಇರುತ್ತೆ, ಮೈನಸ್ ವೈ ಪ್ಲಸ್ ಐ ಎಕ್ಸ್ ಆಗುತ್ತೆ. ಐ ಝೆಡ್ ಪ್ಲಸ್ ಐ ಝೆಡ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಆಗುತ್ತೆ. ನೋಡಿ, ಆ ಏರಿಯಾ ಆಫ್ ದಿ ಟ್ರಯಾಂಗಲ್ ಮಾಡ್ಬೇಕಾದ್ರೆ ನಾವು ಹಾಫ್ ಆಫ್ ಸಿಗ್ಮಾ ಆಫ್ ಎಕ್ಸ್ 1 ಇಂಟು ವೈ 2 ಮೈನಸ್ ವೈ 3 ತಗೊಂಡಿದೀವಿ. ಅದು ಬೇಡ, ಇದು ಸಾರಸ್ ಡಯಾಗ್ರಾಮ್ ಅಂತ ಕರೀತಾರೆ. ಆ ಕೋಆರ್ಡಿನೇಟ್ಸ್ ಎಲ್ಲ ಬರ್ಕೊಂಡು ಫಸ್ಟ್ ಕೋಆರ್ಡಿನೇಟ್ ನ ರಿಪೀಟ್ ಮಾಡಿ ಬರ್ಕೊಳ್ಳಿ. ಆಮಿಂದ 2 ಡೈರೆಕ್ಷನ್ ಮಲ್ಟಿಪ್ಲೈ ಮಾಡಬಹುದು. 1 ಡೈರೆಕ್ಷನ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ, ಇನ್ನೊಂದು ಎಕ್ಸ್ ಮೈನಸ್ ವೈ ಇಂಟು ವೈ, ಅದನ್ನೆಲ್ಲ ಪ್ಲಸ್ ಸೈನ್ ಅಲ್ಲಿ ಬರ್ಕೊಳ್ಳಿ. ಇನ್ನೊಂದು ಡೈರೆಕ್ಷನ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ, ತೆಳಗಡೆಯಿಂದ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ, ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಅಂಡ್ ಮೈನಸ್ ವೈ ಇಂಟು ವೈ ತಗೊಂಡಾಗ ಉಲ್ಟಾ ಡೈರೆಕ್ಷನ್ ಮಾಡಿದಾಗ ಮೈನಸ್ ಮಾಡಿ ಬರೆದಾಗ ಅದೆಲ್ಲ ಟರ್ಮ್ಸ್ ಬರುತ್ತೆ. ಇದು ಸಾರಸ್ ಡಯಾಗ್ರಾಮ್ ಅಂತ, ತುಂಬಾ ಶಾರ್ಟ್ ಕಟ್ ಮೆಥಡ್ ಫಾರ್ ಫೈಂಡಿಂಗ್ ಔಟ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್. ನಾವು ಅದನ್ನ ಕಂಪ್ಲೀಟ್ ಮಾಡಿದಾಗ ವಿ ಫೈಂಡ್ ದಟ್ ಇಟ್ ಇಸ್ ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಬರುತ್ತೆ. ಆನ್ಸರ್ ಏನ್ ಬರುತ್ತೆ ನೋಡೋಣ ಫ್ರೆಂಡ್ಸ್. ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವೇರ್ಡ್ ಬೈ 2. ಆನ್ಸರ್ ಡಿ ಬರುತ್ತೆ. ನೀವು ಅದನ್ನ ರೆಫರ್ ಮಾಡಿ. ಆನ್ಸರ್ ಡಿ, ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವೇರ್ಡ್ ಬೈ 2 ಬರುತ್ತೆ. ಹೌವೆವರ್ ನಾವು ನೋಡಿ ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿನಿ. 2 ಪ್ಲಸ್ 3i ಮೈನಸ್ 3 ಪ್ಲಸ್ ಐ ಎಕ್ಸ್ ಅಂಡ್ ಮೈನಸ್ 1 ಪ್ಲಸ್ 5i, ಅದೆಲ್ಲ ಆ ಫಾರ್ಮ್ ನಲ್ಲಿ ಇದೆ, ಮೇಲ್ಗಡೆ ಫಾರ್ಮ್ ನಲ್ಲಿ ಇದೆ. ಅದಕ್ಕೆ ಡೈರೆಕ್ಟ್ ಆಗಿ ನೀವು ಶಾರ್ಟ್ ಕಟ್ ಮೆಥಡ್ ಯೂಸ್ ಮಾಡಿದ್ರೆ ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವೇರ್ ಡಿವೈಡ್ ಬೈ 2 ಬರುತ್ತೆ. ಹಾಫ್ ಆಫ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ದಟ್ ಇಸ್ 13 ಬೈ 2 ಬರುತ್ತೆ. ನೋಡಿ, ಈ ತರ ಶಾರ್ಟ್ ಕಟ್ ಮೆಥಡ್ಸ್ ಎಲ್ಲ ನಿಮ್ ಬತ್ತಳಿಕೆಯಲ್ಲಿ ಇರಬೇಕು. ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡಿದಾಗ ಸಿಇಟಿ ನಲ್ಲಿ ತುಂಬಾ ಟೈಮ್ ಕಡಿಮೆ ಇರುತ್ತೆ. ಆ ಟೈಮ್ ನ ನೀವು ಮ್ಯಾನೇಜ್ ಮಾಡಬೇಕು ಅಂದ್ರೆ ಈ ತರ ಶಾರ್ಟ್ ಕಟ್ ಮೆಥಡ್ ನ ಯೂಸ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ನೋಟ್ ಕೊಟ್ಟಿ ನೋಡಿ ಫ್ರೆಂಡ್ಸ್ ಕೆಳಗಡೆ, when the complex number z minus iz and I minus iz ಆದ್ರೂ ಕೂಡ ಏರಿಯಾ ಅದೇ ಬರುತ್ತೆ. ಮತ್ತೆ ಇನ್ನೊಂದು ಪಾಯಿಂಟ್ ಈ ಪ್ರಾಬ್ಲಮ್ ಬಗ್ಗೆ ತುಂಬಾ ವೆರಿ ಇಂಪಾರ್ಟೆಂಟ್ ಐಡಿಯಾ ಅದು. ಈಗ ವೆನೆವರ್ ಯು ಮಲ್ಟಿಪ್ಲೈ ಎನಿ ಕಾಂಪ್ಲೆಕ್ಸ್ ನಂಬರ್ z ಬೈ ಐ, ಕಾಂಪ್ಲೆಕ್ಸ್ ನಂಬರ್ z ನ ಐ ಇಂದ ಮಲ್ಟಿಪ್ಲೈ ಮಾಡಿದಾಗ ಅದೇನಾಗುತ್ತೆ ಅಂದ್ರೆ ಆಂಪ್ಲಿಟ್ಯೂಡ್ it will be anti-clockwise direction ಅಲ್ಲಿ ಆಂಪ್ಲಿಟ್ಯೂಡ್ ಪೈ ಬೈ 2 ಪ್ಲಸ್ ಥೀಟಾ ಆಗುತ್ತೆ. ಥೀಟಾ ಇದ್ದು ಪೈ ಬೈ 2 ಪ್ಲಸ್ ಥೀಟಾ ಆಗುತ್ತೆ. ಅಂದ್ರೆ whenever a complex number is multiplied by I in the multiply ಮಾಡಿದಾಗ the amplitude of the complex number will be changed over to 5 plus 2 theta ಆಗುತ್ತೆ. and therefore ಅದರಲ್ಲೂ ಕೂಡ z minus iz z plus iz ಕೂಡ ಕೊಟ್ಟಾಗ ಕೂಡ then the area will be modulus of z squared by 2 ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೋಡಿ, ಇದೊಂದು ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಂಪ್ಲರ್ ಪ್ರಾಬ್ಲಮ್. ಇದು ಹಿಂದೆ ಯಾವಾಗ್ಲೂ ಬಂದಿಲ್ಲ ಇನ್ಫ್ಯಾಕ್ಟ್, ಬಟ್ ಇದು ಈ ತರ ಪ್ರಾಬ್ಲಮ್ಸ್ ನೀವು ನೋಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ನಂಬರ್ ಆಫ್ ಸ್ಟೆಪ್ಸ್ ಜಾಸ್ತಿ ಇರುತ್ತೆ, ಆದ್ರೂ ಕೂಡ ನೀವು ಕರೆಕ್ಟ್ ಆಗಿ ಈ ತರ ಬರ್ಬೋದು ಅಂತ ನಿಮಗೆ ಒಂದು ಸ್ಟ್ರಾಟಜಿ ಗೊತ್ತಿತ್ತು ಅಂದ್ರೆ ನೀವು ಆ ತರ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಲೆಟ್ ಅಸ್ ಪ್ರೊಸೀಡ್ ವಿತ್ ದ ಪ್ರಾಬ್ಲಮ್. ಸೊಲ್ಯೂಷನ್ ಹೋಗೋಣ. ಈಗ ನೋಡಿ, ಮಾಡ್ ಆಫ್ ಎಫ್ ಝೆಡ್ ಈಕ್ವಲ್ ಟು 7 ಮೈನಸ್ ಝೆಡ್ ಡಿವೈಡ್ ಬೈ 1 ಮೈನಸ್ ಝೆಡ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಝೆಡ್ ಈಕ್ವಲ್ ಟು 1 ಪ್ಲಸ್ 2 ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನೋಡಿ, ಮಾಡ್ಯುಲಸ್ ಆಫ್ 6 ಮೈನಸ್ 2i ಡಿವೈಡ್ ಬೈ 4 ಪ್ಲಸ್ 1 ಪ್ಲಸ್ ಐ ಬಂತು ಆಯ್ತಾ. ಅದರಲ್ಲಿ 6 ಪ್ಲಸ್ 2i ನಲ್ಲಿ 2 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ 2 ಇಂಟು 3 ಪ್ಲಸ್ ಐ ಆಗುತ್ತೆ. ಆ ಡಿನಾಮಿನೇಟರ್ ಅಲ್ಲಿ 4 ಕಾಮನ್ ಫ್ಯಾಕ್ಟರ್ ತೆಗೆದು 4 ಇಂಟು 1 ಪ್ಲಸ್ ಐ ಆಗುತ್ತೆ. ಅಂದ್ರೆ 2/4 ಆದ್ರೆ 1/2 ಆಗುತ್ತೆ. 2/4 ಕ್ಯಾನ್ಸಲ್ ಮಾಡಿದಾಗ 1/2 ಆಗುತ್ತೆ. ಅಂಡ್ ಅದೇ ತರ ಮಾಡ್ಯುಲಸ್ ಆಫ್ ದಿ ನ್ಯೂಮರೇಟರ್ 3 ಮೈನಸ್ ಐ ಮಾಡ್ಯುಲಸ್ ಏನು 3 3 9 1 10 ಸ್ಕ್ವೇರ್ ರೂಟ್ ಆಫ್ 10 ಆಗುತ್ತೆ. ವಾಟ್ ಇಸ್ ದ ಮಾಡ್ಯುಲಸ್ ಆಫ್ ದಿ ಡಿನಾಮಿನೇಟರ್ √2 ಆಗುತ್ತೆ. and therefore root 10 divided by √2 ಅಂದ್ರೆ √5 ಆಗುತ್ತೆ. ಬಟ್ ಇನ್ಸಿಡೆಂಟಲಿ ಮಾಡ್ಯುಲಸ್ ಆಫ್ z ಈಕ್ವಲ್ ಟು √5 ಇದೆ, ಹೌದಾ. and therefore we can observe that √5 divided by 2 ಆಗುತ್ತೆ. ಆನ್ಸರ್ ಏನಾಗುತ್ತೆ ನೋಡೋಣ ಫ್ರೆಂಡ್ಸ್. ಈಗ ಆನ್ಸರ್ ಇಸ್ ನಥಿಂಗ್ ಬಟ್ ಎ ಬರುತ್ತೆ. ಆನ್ಸರ್ ಈಸ್ ಎ. ನೋಡಿ, ಈ ತರ ಪ್ರಾಬ್ಲಮ್ ಕೂಡ ನೀವು ಎಕ್ಸಾಂಪ್ಲರ್ ಪ್ರಾಬ್ಲಮ್ ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆಗಬೇಕಾಗತ್ತೆ. ಎಲ್ಲ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ನ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ, ಅವಾಗ ನಿಮ್ಗೆ ಸಿಇಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮುಂದಿನ ಸ್ಲೈಡ್ಗೆ ಹೋಗೋಣ ಫ್ರೆಂಡ್ಸ್. ಮುಂದಿನ ಸ್ಲೈಡು ಅದರಲ್ಲಿ ಏನಿದೆ ನೋಡೋಣ. ಮುಂದಿನ ಸ್ಲೈಡ್ ನಲ್ಲಿ ನಾವು sin x plus I cos 2x and cos x minus sin 2x I sin 2x are conjugates of each other for n equal to x equal to n pi and so on and so forth. ನೋಡಿ,
ಈಗ sin x plus I cos 2x and I cos x minus I sin 2x ಆರ್ ಕಾಂಜುಗೇಟ್ಸ್ ಅಂದ್ರೆ ನಾವು ಇಮ್ಯಾಜಿನರಿ ಪಾರ್ಟ್ ಸೈನ್ ಚೇಂಜ್ ಮಾಡಿದಾಗ ಕಾಂಜುಗೇಟ್ ಬರುತ್ತೆ. ಅಂದ್ರೆ ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ ಸೊಲ್ಯೂಷನ್ ಯಾವ ತರ ಬರುತ್ತೆ ಅಂತ. sin x plus I cos 2x equal to cos x plus I sin 2x. Why did I change plus there? Because conjugates of each other ಅಂತ ಕೊಟ್ಟಿದ್ದಾರೆ. ಕಾಂಜುಗೇಟ್ಸ್ ಬೇಕು ಅಂದ್ರೆ ವಿ ಆರ್ ಗೋಯಿಂಗ್ ಟು ಚೇಂಜ್ ದಿ ಸೈನ್ ಆಫ್ ದಿ ಇಮ್ಯಾಜಿನರಿ ಪಾರ್ಟ್. cos x plus I sin 2x ಆಗುತ್ತೆ. ಅದನ್ನ ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿದಾಗ ಈಕ್ವಾಲಿಟಿ ಕಾಂಪ್ಲೆಕ್ಸ್ ನಂಬರ್ಸ್ ಯೂಸ್ ಮಾಡಿದಾಗ ಒಂದು sin x minus cos x equal to 0 ಆಗುತ್ತೆ, ಇನ್ನೊಂದು cos 2x minus sin 2x equal to 0 ಆಗುತ್ತೆ. ಹವೆವರ್ ಒಂದು tan x equal to plus 1 and ನೋಡಿ ತುಂಬಾ ಇದೆಯಲ್ಲ ಲಾಜಿಕಲ್ ಕನೆಕ್ಟ್ ಇದೆಯಲ್ಲ ತುಂಬಾ ಕೇರ್ಫುಲ್ ಆಗಿರಬೇಕು, ಆಂಡೇ ಬರಬೇಕು, and tan 2x equal to 1 ಬರುತ್ತೆ. ಹವೆವರ್ ನಾವು tan x equal to 1 and tan 2x equal to 1 ಅಂತ ಸೈಮಲ್ಟೇನಿಯಸ್ ಎರಡು ಸ್ಯಾಟಿಸ್ಫೈ ಆಗಲ್ಲ. ಬಿಕಾಸ್ tan 2x ಏನೋ ಫಾರ್ಮುಲಾ 2 tan x by 1 minus tan squared x ಬರುತ್ತೆ. ಆಗ tan x equal to 1 ಹಾಕಿದ್ರೆ ಡಿನಾಮಿನೇಟರ್ 0 ಆಗ್ಬಿಡುತ್ತೆ, ಅವಾಗ ಸೊಲ್ಯೂಷನ್ ಬರಲ್ಲ. tan x equal to 1 and tan 2x equal to plus 1 is not possible. ಅವೆರಡು ಸೊಲ್ಯೂಷನ್ ಬರಲ್ಲ, therefore ದಿ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲ್ಲ. ಅದೇ ಆನ್ಸರ್ ಏನ್ ಬರುತ್ತೆ ನೋಡೋಣ. Answer is the for no value of x it will be satisfied. ಅಂದ್ರೆ for no value of x they become the conjugates of each other ಅಂತ ಆಯ್ತು. ಮುಂದಿನ ಸ್ಲೈಡ್ ಹೋಗೋಣ ನೋಡಿ. The number of real solutions of the equation mod of x square minus 3 into mod x plus 2 equal to 0 ಇದೆ ಆಯ್ತಾ ಫ್ರೆಂಡ್ಸ್. ಈಗ ನೋಡಿ ಈ ಮಾಡ್ಯುಲಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 3 into mod x plus 2 equal to 0 ಅಂದಾಗ ಇಟ್ಸ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ವಾಲ್ವಿಂಗ್ mod x ಇದೆ. It is a quadratic equation involving mod x. ಇದನ್ನು once again ನಾವು ರೆಗ್ಯುಲರ್ ಫ್ಯಾಕ್ಟರೈಸೇಷನ್ ತರಾನೇ ಮಾಡೋಣ, ಅವಾಗ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಓಕೆ, ಈಗ mod x ಸ್ಕ್ವೇರ್ ಮೈನಸ್ 3 into mod x plus 2 equal to 0 ತಗೊಂಡಾಗ ಅದನ್ನ ವೆನ್ ವಿ ಸಿಂಪ್ಲಿಫೈ ದಟ್ ಅಂದ್ರೆ ಅದನ್ನ ಫ್ಯಾಕ್ಟರೈಸ್ ಮಾಡಿದಾಗ mod x minus 2 into mod x minus 1 equal to 0 ಬರುತ್ತೆ. ಅದನ್ನ ನಾನು ಬರ್ದಿಲ್ಲ. ಫ್ಯಾಕ್ಟರೈಸ್ ಮಾಡಿದಾಗ mod x minus 2 into mod x minus 1 equal to 0 ಬರುತ್ತೆ. ಸೊ ಅವೆರಡೂ ನಾವು ಸಿಂಪ್ಲಿಫೈ ಮಾಡಿದಾಗ ಅಂದ್ರೆ ವೆನ್ ವಿ ಟೇಕ್ ದಿ ರೂಟ್ಸ್ ಆಫ್ ದಿ ಈಕ್ವೇಶನ್ ತಗೊಂಡಾಗ mod x is equal to 2 ಆರ್ mod x equal to plus 1 ಬರುತ್ತೆ. mod x ಮಾಡಿದಾಗ 2 ವ್ಯಾಲ್ಯೂ ಬಂತು, ಅಂಡ್ mod x equal to plus 2 ಮಾಡಿದಾಗ 2 ವ್ಯಾಲ್ಯೂ ಬಂತು, ಅಂಡ್ ದೇರ್ ಬೈ ಅಂಡ್ mod x equal to 1 ಮಾಡಿದಾಗ ಒನ್ಸ್ ಅಗೇನ್ 2 ವ್ಯಾಲ್ಯೂ ಬಂತು. ಅಂಡ್ ವಾಟ್ ಇಸ್ ದಿ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ಸ್? 4 ಸೊಲ್ಯೂಷನ್ಸ್ ಆಯ್ತು. ಆನ್ಸರ್ ಏನ್ ಬರುತ್ತೆ ನೋಡೋಣ. ಆನ್ಸರ್ ಎ ಬಂತು. ದೇರ್ ಆರ್ 4 ಸೊಲ್ಯೂಷನ್ಸ್ ದಟ್ ವಿ ಹ್ಯಾವ್. ಓಕೆ ನೋಡಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಒಂಚೂರು ಸ್ಲೈಟ್ ಆಗಿ ನಾವೇನಾದ್ರು ವೆನ್ ವಿ ಚೇಂಜ್ ದಟ್ ಸೈನ್ ಚೇಂಜ್ ಮಾಡ್ಬಿಟ್ರೆ ಅಂದ್ರೆ ಪ್ಲಸ್ 3 into mod x ಮೈನಸ್ 3 into mod x ಬದಲು ಪ್ಲಸ್ 3 into mod x plus 2 ಅಂತ ಬರ್ದಾಗ ಸೊಲ್ಯೂಷನ್ ಏನಾಗುತ್ತೆ ನೋಡೋಣ ಫ್ರೆಂಡ್ಸ್. ಅದು ಒನ್ಸ್ ಅಗೇನ್ ಸಿಂಪ್ಲಿಫೈ ಮಾಡಿದಾಗ mod x plus 2 equal to 0 and mod x plus 1 equal to 0 ಬಂತು ಆಯ್ತಾ ಫ್ರೆಂಡ್ಸ್. ಅಂದ್ರೆ mod x equal to minus 2 or mod x equal to minus 1 ಬಂತು. ಬಟ್ mod x can never be negative ಅಲ್ವಾ? mod x should be always positive. ನಾವು ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೆ, ಬಿಕಾಸ್ ಏರಿಯಾ ಮಾಡಬೇಕಾದ್ರೆ ಅಥವಾ ಟೆಂಪರೇಚರ್ ಏರಿಯಾ ಮಾಡಬೇಕಾದ್ರೆ ಅಥವಾ ಸೈಡ್ ಆಫ್ ದಿ ಟ್ರಯಾಂಗಲ್ ತಗೋಬೇಕಾದ್ರೆ ಮಾಡ್ ಸೈಡ್ಸ್ ಆಫ್ ದಿ ಟ್ರಯಾಂಗಲ್ ತಗೋಬೇಕಾದ್ರೆ ಯು ಶುಡ್ ಆಲ್ವೇಸ್ ಹ್ಯಾವ್ mod x ಇಂಟ್ರೊಡ್ಯೂಸ್ ಮಾಡ್ತೀವಿ, ಯಾಕೆಂದ್ರೆ ಪಾಸಿಟಿವ್ ಬರಬೇಕು ಅಂತ. ಸೊ mod x equal to minus 2 and mod x equal to minus 1 ಬಂದಾಗ mod x cannot be negative, therefore the number of solutions are 0. ಸೊಲ್ಯೂಷನ್ಸ್ ಬರೋದೇ ಇಲ್ಲ. ಸ್ಲೈಡ್ ಸೈನ್ ಚೇಂಜ್ ಮಾಡಿದ್ರು ಕೂಡ ಯು ಫೈಂಡ್ ದಟ್ ದರ್ ಇಸ್ ಎ ಹ್ಯೂಜ್ ಡಿಫರೆನ್ಸ್. ಸೊ ಆನ್ಸರ್ ಬಿ ಬರುತ್ತೆ. ಸೊ mod x cannot be negative and therefore 0 number of solutions will be there. Answer is B. Next slide go on friends. Okay, the value of P and Q for which P not equal to 0, Q not equal to 0, for which P and Q are the roots of the equation x square plus px plus q equal to 0. ನೋಡಿ ಇದೆಲ್ಲ ಸಮ್ ಆಫ್ ದಿ ಸಿಂಪಲ್ ಪ್ರಾಬ್ಲಮ್ ಬಟ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್. ನೋಡಿ ಈ ತರ ಪ್ರಾಬ್ಲಮ್ಸ್ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. CET ನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ಬರ್ಬೋದು. ವೆನ್ ಎವರ್ ವಿ ಕನ್ಸಿಡರ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ತಗೊಂಡಾಗ ಅಲ್ಲಿ ಸಮ್ ಆಫ್ ದಿ ರೂಟ್ಸ್ ಅಂಡ್ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಅಂತಿದೆ ಅಲ್ವಾ. ಸಮ್ ಆಫ್ ದಿ ರೂಟ್ಸ್ ಏನು? ಇಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಏನು ಈಕ್ವಲ್ ಟು? ಇಟ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಇದು ಸಮ್ ಆಫ್ ದಿ ರೂಟ್ಸ್ ಆಗುತ್ತೆ. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಏನಾಗುತ್ತೆ? ಸಿ ಬೈ ಎ ಆಗುತ್ತೆ. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಇಸ್ ಸಿ ಬೈ ಎ. ಈಗ ಫಾರ್ ಎಕ್ಸಾಂಪಲ್ ಎಮ್ ಅಂಡ್ ಎನ್ ಆರ್ ದಿ ರೂಟ್ಸ್ ತಗೊಂಡಾಗ ಎಂ ಪ್ಲಸ್ ಎನ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಎಂ ಇಂಟು ಎನ್ ಈಕ್ವಲ್ ಟು ಸಿ ಬೈ ಎ. ಇಟ್ಸ್ ಅ ವೆರಿ ವೆಲ್ ನೋನ್ ಐಡಿಯಾ ಫಾರ್ ಯು. ನೀವು 10th ಅಲ್ಲೆಲ್ಲ ಕಲ್ತಿದ್ದೀರಾ, ಅದನ್ನ ಮತ್ತೆ ಫಸ್ಟ್ PUC ನಾವು ಯೂಸ್ ಮಾಡ್ಬೇಕಾಗತ್ತೆ. ಈ ಐಡಿಯಾಸ್ನ ಯೂಸ್ ಮಾಡ್ಕೊಂಡು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊಲ್ಯೂಷನ್ ಹೋಗೋಣ ಫ್ರೆಂಡ್ಸ್. x square plus px plus q equal to 0 ಇದ್ದಾಗ p plus q equal to minus p ಆ ಈಕ್ವೇಶನ್ ಅಲ್ಲಿ p into q equal to q ಬರುತ್ತೆ. ಅಂದ್ರೆ sum of p and q is equal to minus p as per the equation, because x square plus px plus q ನೋಡಿದಾಗ b is equal to p ಇದೆ, and minus b by a ಅಂದ್ರೆ minus p by 1 ಆಗುತ್ತೆ. a equal to 1 ಇದೆ,
and therefore p into q equal to sum of the product of the roots is equal to q ಬಂತು, and therefore p plus q equal to minus p ಇರಬೇಕು and p into q equal to q ಇರಬೇಕು. ಯಾವುದೇ ಕಾರಣಕ್ಕೂ ಸಾಲ್ವ್ ಮಾಡಕ್ಕೆ ಹೋಗಬೇಡಿ, ಬೈ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ. p equal to 1 and q equal to -2 ಆದಾಗ ಎರಡು ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ. therefore ಆನ್ಸರ್ ಬಿಕಮ್ಸ್ ಎ. ಇಟ್ ಈಸ್ ಬೈ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀರಾ, ಆಯ್ತಾ ಫ್ರೆಂಡ್? ನೆಕ್ಸ್ಟ್ ಸ್ಲೈಡ್ ಹೋಗೋಣ. ನೋಡಿ, ಈಗ ನಾವು ವಿ ಆರ್ ಎಂಟರಿಂಗ್ ಇನ್ ಟು ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಐಡಿಯಾ. ಮೂರು ಬೇಸಿಕ್ ಟರ್ಮಿನಾಲಜೀಸ್ ನಾನು ಹೇಳಿದ್ದೆ. ಒಂದು ಕಾಂಜುಗೇಟ್ ಆಯ್ತು, ಎರಡನೇದು ಮಾಡ್ಯುಲಸ್ ಆಯ್ತು, ಮೂರನೇದು ಆರ್ಗ್ಯುಮೆಂಟ್. ಏನಕ್ಕೆ ಆರ್ಗ್ಯುಮೆಂಟ್ ಯೂಸ್ ಮಾಡ್ತಾರೆ? ಆರ್ಗ್ಯುಮೆಂಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ತಗೊಂಡಾಗ ನಾವು ವಿ ಕ್ಯಾನ್ ರೆಪ್ರೆಸೆಂಟ್ ದಿ ಕಾಂಪ್ಲೆಕ್ಸ್ ನಂಬರ್ ಇನ್ ಒನ್ ಮೋರ್ ಫಾರ್ಮ್. ಈ ಎಕ್ಸ್ ಅಂಡ್ ವೈ ಫಾರ್ಮ್ ನಲ್ಲಿ ಇದ್ದಾಗ ಕಾರ್ಟೀಷಿಯನ್ ಫಾರ್ಮ್ ಅಂತ ಕರೀತಾರೆ. ಆರ್ ಅಂಡ್ ಥೀಟಾ ಫಾರ್ಮ್ ನಲ್ಲಿ ಇದ್ದಾಗ ಇಟ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ದಿ ಪೋಲಾರ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಅಂತ ಕರೀತಾರೆ. ಆ ಪೋಲಾರ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಬೇಕಾದಾಗ ನಮಗೆ ಆರ್ಗ್ಯುಮೆಂಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಮಾಡ್ಯುಲಸ್ ಎರಡು ಬೇಕಾಗುತ್ತೆ. ಮಾಡ್ಯುಲಸ್ ಅಂದ್ರೆ ಡಿಸ್ಟೆನ್ಸ್ ಅಂಡ್ ಥೀಟಾ ದಟ್ ಈಸ್ ಆಂಪ್ಲಿಟ್ಯೂಡ್ ಅಂದಾಗ ದಟ್ ವಿಲ್ ಸ್ಪೆಸಿಫೈ ದಿ ಪೊಸಿಷನ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಆಗುತ್ತೆ. ಸೊ ಆರ್ ಅಂಡ್ ಥೀಟಾ ನಲ್ಲೂ ಕೂಡ ವಿ ಕ್ಯಾನ್ ರೆಪ್ರೆಸೆಂಟ್ ದಿ ಕಾಂಪ್ಲೆಕ್ಸ್ ನಂಬರ್ ದಟ್ ಈಸ್ ಕಾಲ್ಡ್ ಆಸ್ ಪೋಲಾರ್ ಫಾರ್ಮ್ ಅಂತ ಕರೀತಾರೆ, ಆಯ್ತಾ? ಈಗ ಥೀಟಾ ಇದೆಯಲ್ಲ, ಆರ್ಗ್ಯುಮೆಂಟ್ ಇದೆಯಲ್ಲ, ಆ ಆರ್ಗ್ಯುಮೆಂಟ್ಗೆ ಎರಡು ತರ ಆರ್ಗ್ಯುಮೆಂಟ್ ಇದೆ. ಜನರಲ್ ವ್ಯಾಲ್ಯೂ ಆಫ್ ದಿ ಆರ್ಗ್ಯುಮೆಂಟ್ ಅಂಡ್ ಆಲ್ಸೋ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಆರ್ಗ್ಯುಮೆಂಟ್ ಅಂತ ಕರೀತಾರೆ. ಆ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಆರ್ಗ್ಯುಮೆಂಟ್ ವಿಲ್ ಬಿ ಆಲ್ವೇಸ್ ಎ ಯುನೀಕ್ ನಂಬರ್. ಎಲ್ಲಿ ಯುನೀಕ್ ಅಂತ ಹೇಗೆ ಹೇಳ್ತೀರಾ? ಇಟ್ ವಿಲ್ ಆಲ್ವೇಸ್ ಲೈ ಬಿಟ್ವೀನ್ -π ಅಂಡ್ ಆಲ್ಸೋ +π, ಎಕ್ಸ್ಕ್ಲೂಡಿಂಗ್ -π ಅಂಡ್ ಆಲ್ಸೋ ಇನ್ಕ್ಲೂಡಿಂಗ್ +π. ಆ ಆರ್ಗ್ಯುಮೆಂಟ್ ಕಂಡುಹಿಡಿಬೇಕಾದ್ರೆ ಅದರ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಎಕ್ಸ್ ಅಂಡ್ ವೈ ಎರಡು ಪಾಸಿಟಿವ್ ಇತ್ತು ಅಂದ್ರೆ tan ಇನ್ವರ್ಸ್ ಆಫ್ y/x ಆಗುತ್ತೆ. when x is positive, y is negative ಇದ್ದಾಗ ಮೈನಸ್ tan ಇನ್ವರ್ಸ್ ಆಫ್ mod of y/x ಆಗುತ್ತೆ. x ನೆಗೆಟಿವ್ y ನೆಗೆಟಿವ್ ಇದ್ದಾಗ -π - tan ಇನ್ವರ್ಸ್ ಆಫ್ mod of y/x ಆಗುತ್ತೆ. ಬಟ್ x ನೆಗೆಟಿವ್ y ಪಾಸಿಟಿವ್ ಇದ್ದಾಗ ತುಂಬಾ ಇಂಪಾರ್ಟೆಂಟ್, x ನೆಗೆಟಿವ್ y ಪಾಸಿಟಿವ್ ಇದ್ದಾಗ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ π - tan ಇನ್ವರ್ಸ್ ಆಫ್ mod of y/x ಆಗುತ್ತೆ. ಅದನ್ನ ಮಾಡಿದಾಗ ಈಸಿ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ದಿ ಆರ್ಗ್ಯುಮೆಂಟ್. ಅದೇ ತರ ಈಗ ಆರ್ಗ್ಯುಮೆಂಟ್ ನಾವು ಪ್ರೆಸೆಂಟ್ ಪ್ರಾಬ್ಲಮ್ ನೋಡಿದಾಗ ಆಂಪ್ಲಿಟ್ಯೂಡ್ ಅಂದ್ರೂ ಒಂದೇ, ಆರ್ಗ್ಯುಮೆಂಟ್ ಅಂದ್ರೂ ಒಂದೇ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಆರ್ಗ್ಯುಮೆಂಟ್ ಅಂದ್ರೆ ಮಾತ್ರ ಯು ಶುಡ್ ಬಿ ವೆರಿ ಕೇರ್ಫುಲ್. ಅನ್ಲೆಸ್ ಸ್ಟೇಟೆಡ್ ಅದರ್ವೈಸ್ ವಿಲ್ ಬಿ ಆಲ್ವೇಸ್ ಕ್ಯಾಲ್ಕುಲೇಟಿಂಗ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಆರ್ಗ್ಯುಮೆಂಟ್. ಈಗ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಆರ್ಗ್ಯುಮೆಂಟ್ ಬೇಕು ಅಂದ್ರೆ ಆರ್ಗ್ಯುಮೆಂಟ್ ಆಫ್ z1/z2 ಇದೆ. ಅದಕ್ಕೆ ಏನ್ ಫಾರ್ಮುಲಾ ಇದೆ ನೋಡೋಣ ಫ್ರೆಂಡ್ಸ್. ಆರ್ಗ್ಯುಮೆಂಟ್ ಆಫ್ z1 ಡಿವೈಡೆಡ್ ಬೈ z2 ಈಕ್ವಲ್ ಟು ಆರ್ಗ್ಯುಮೆಂಟ್ ಆಫ್ z1 ಮೈನಸ್ ಆರ್ಗ್ಯುಮೆಂಟ್ ಆಫ್ z2. ಇಟ್ ಇಸ್ ಸಮಥಿಂಗ್ ಲೈಕ್ ಲಾಗರ್ದಮಿಕ್ ಕ್ಲಾಸ್ ಇದೆ ನೋಡಿ. ಲಾಗ್ ಆಫ್ m/n ಈಕ್ವಲ್ ಟು ಲಾಗ್ m ಮೈನಸ್ ಲಾಗ್ n. ಅದೇ ತರ ಫಾರ್ಮುಲಾ ಇದು, ಗುರ್ತಿಟ್ಕೊಳ್ಳೋಕೆ ವೆರಿ ಈಸಿ. ಆಂಪ್ಲಿಟ್ಯೂಡ್ ಆಫ್ z1/z2 ಈಕ್ವಲ್ ಟು ಆಂಪ್ಲಿಟ್ಯೂಡ್ ಆಫ್ z1 ಮೈನಸ್ ಆಂಪ್ಲಿಟ್ಯೂಡ್ ಆಫ್ z2 ಹೋಗುತ್ತೆ. ಸಪರೇಟ್ ಆಗಿ ಎರಡನ್ನೂ ತಗೊಳ್ಳಿ. ಸೊ ಆಂಪ್ಲಿಟ್ಯೂಡ್ ಆಫ್ ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ ಇಸ್ tan ಇನ್ವರ್ಸ್ √3, ಸೆಕೆಂಡ್ ಕಾಂಪ್ಲೆಕ್ಸ್ ನಂಬರ್ ಮೈನಸ್ tan ಇನ್ವರ್ಸ್ ಆಫ್ 1/√3 ಆಗುತ್ತೆ. ಇದು ಡೆಫಿನೆಟ್ಲಿ ಸಿಲೆಬಸ್ ಅಲ್ಲಿ ಇದೆ. ಬಿಕಾಸ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಪ್ರಾಪರ್ಟೀಸ್ ಯಾವುದೂ ಇಲ್ಲ, ಬಟ್ ಇದರ ಪ್ರಿನ್ಸಿಪಲ್ ವ್ಯಾಲ್ಯೂ ಕಂಡಿದೆ. The other day you have seen that in one of the classes, and that is tan inverse √3 is π/3 ಆಗುತ್ತೆ. tan inverse 1/3 60 degrees and also minus 30 degrees ಆಗುತ್ತೆ. 60 minus 30 degrees that will be equal to 30 degrees ಆಗುತ್ತೆ. So therefore what will be the amplitude of the complex number? π/6. that is definitely principal value of the argument ಆಗುತ್ತೆ. ಆನ್ಸರ್ is C ಬರುತ್ತೆ, ರೆಫರ್ ಮಾಡಿ. ನೆಕ್ಸ್ಟ್, ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ z equal to 1 + i whole square ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಅಷ್ಟೇ argument of the complex number or principal argument of amplitude, whatever it is. So principal value of the argument ಕಂಡುಹಿಡಿಯಬೇಕಾದ್ರೆ principal value of the argument ಕಂಡುಹಿಡಿಯಬೇಕಾದ್ರೆ let us see. Principal value of the argument is equal to 1 + i whole square ಇದೆ. that is 2 into argument of 1 + i. ಹೇಗದು? ಈಗ log of m to the power of n equal to n log m ಆಗುತ್ತಲ್ವಾ, ಅದೇ ಐಡಿಯಾನೇ ಇಲ್ಲೂ ಯೂಸ್ ಮಾಡ್ಬೇಕು ನಾವು. ಸೊ ಆರ್ಗ್ಯುಮೆಂಟ್ ಆಫ್ 1 + i whole square ಬೇಕು ಅಂದ್ರೆ 2 into argument of 1 + i. ಬಟ್ ಹೌ ಡು ಯು ಕ್ಯಾಲ್ಕುಲೇಟ್ ಆರ್ಗ್ಯುಮೆಂಟ್ ಆಫ್ 1 + i? x is equal to 1 ಇದೆ, y equal to 1 ಇದೆ. ಅಲ್ಲಿ x is equal to 1 and y equal to 1 ದಾಗ tan ಇನ್ವರ್ಸ್ y/x ಬರುತ್ತೆ. tan ಇನ್ವರ್ಸ್ 1 ಬರುತ್ತೆ. tan ಇನ್ವರ್ಸ್ 1 ಅಂದ್ರೆ ಏನು? π/4 ಆಗುತ್ತೆ. ಬಟ್ ಆಚೆ ಕಡೆ 2 ಇದೆ, ಅಲ್ಲಿ 2 into tan ಇನ್ವರ್ಸ್ 1 ಆಗುತ್ತೆ. 2 into π/4 ನೋಡಿ, π/4 ರೇಡಿಯನ್ಸ್ is equal to 45 degrees. ಬಿಕಾಸ್ ನೀವು ಯಾವಾಗಲೂ ಕಂಫರ್ಟಬಲ್ ವಿತ್ ಡಿಗ್ರಿ ಮೆಜರ್ಸ್ ಅಲ್ಲಿ ಕಂಫರ್ಟಬಲ್ ಇರ್ತೀರಾ. ಅದಕ್ಕೆ 2 into 45 ಅಂತ ಬರ್ಕೊಂಡಾಗ 90 ಆಗುತ್ತೆ. ಬಟ್ 90 ಡಿಗ್ರೀಸ್ ನ ರೇಡಿಯನ್ಸ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? π/2 ಆಗುತ್ತೆ. ಯೂಶುವಲ್ ಆಗಿ ಏನಾಗುತ್ತೆ ಅಂದ್ರೆ ಯಾವಾಗಲೂ ರೇಡಿಯನ್ಸ್ ಅಲ್ಲೇ ನಾವು ಆಂಗಲ್ಸ್ ಬರಿಬೇಕಾಗುತ್ತೆ. ದಟ್ ಈಸ್ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್ ಅಲ್ಲೆಲ್ಲ ರೇಡಿಯನ್ಸ್ ಅಲ್ಲಿ ಇದ್ರೆ ವೆರಿ ಈಸಿ. ಅದಕ್ಕೋಸ್ಕರ ಯೂಶುವಲ್ ಆಗಿ ರೇಡಿಯನ್ಸ್ ಅಲ್ಲೇ ನೀವು ಸ್ಪೆಸಿಫೈ ಮಾಡಬೇಕಾಗುತ್ತೆ. therefore the principal argument of the given complex number is π/2 ಬರುತ್ತೆ. ಆನ್ಸರ್ ಎ ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಫ್ರೆಂಡ್ಸ್. The smallest positive integer n for which 1 + i whole to the power of 2n equal to 1 - i whole to the power of 2n. ನೋಡಿ, ಈ ತರ ಪ್ರಾಬ್ಲಮ್ ನ ನಿಮಗೆ CET ನಲ್ಲಿ ಒಂದು ಸಲ ಕೇಳಿದ್ದಾರೆ.
ಅದು ಏನು ತುಂಬಾ ಈಸಿ ಪ್ರಾಬ್ಲಮ್. 1 + i ಹೋಲ್ ಟು ದಿ ಪವರ್ 1 + i ಡಿವೈಡ್ ಬೈ 1 - i ಹೋಲ್ ಟು ದಿ ಪವರ್ ಆಫ್ ಎಕ್ಸ್ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕಡೆ ಸ್ವಲ್ಪ ಚೇಂಜ್ ಇದೆ. ಸೊ ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಹೇಗಾಗುತ್ತೆ ನೋಡ್ಕೋಣ. ಸೊ ಈಗ 1 + i ಹೋಲ್ ಟು ದಿ ಪವರ್ ಆಫ್ 2n = 1 - i ಹೋಲ್ ಟು ದಿ ಪವರ್ ಆಫ್ 2n ತಗೊಂಡು ಅದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ರೈಟ್ ಹ್ಯಾಂಡ್ ಸೈಡ್ 1 ಆಗ್ಬಿಡುತ್ತೆ. ಯು ಕ್ಯಾನ್ ಡಿವೈಡ್ ಬೈ 1 + i ಹೋಲ್ ಟು ದಿ ಪವರ್ ಆಫ್ 2n ಅಂತ ಮಾಡಿದಾಗ ವಿ ಗೆಟ್ ದಟ್ ರೈಟ್ ಹ್ಯಾಂಡ್ ಸೈಡ್ 1 ಬಂದ್ಬಿಡುತ್ತೆ. ಬಟ್ ಈ 1 + i ಡಿವೈಡ್ ಬೈ 1 - i ಮಾಡಿದಾಗ ಆ ತರ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡಿದೀವಿ ನಾವು. So when we multiply and divide by the conjugate of the denominator, ಅವಾಗ i to the power of 2n = 1 ಬರುತ್ತೆ. ಬಟ್ i to the power of 2n = 1 ಬಂದಾಗ ನಾವು i ಪವರ್ ತಗೊಂಡಾಗ whenever the power of i = 1 ಇದ್ದಾಗ i ಇರುತ್ತೆ. i to the power of 0 ಕೂಡ ಒಂದೇ ಬರುತ್ತೆ. i squared i cube and also i to the power of 4. ಹೌದಾ? i squared i to the i cube and also i to the power of 4. ಬಟ್ i squared ತಗೊಂಡಾಗ -1 ಬರುತ್ತೆ. i to the power of 4 ತಗೊಂಡಾಗ +1 ಬರುತ್ತೆ. ಅಂದ್ರೆ i to the power of 4 ಬಂದಾಗ ಮಾತ್ರ ವಿ ಗೆಟ್ ದಿ ಲೀಸ್ಟ್ ವ್ಯಾಲ್ಯೂ ಬರುತ್ತೆ i to the power of 4. ಅದು i to the power of 4 ಬರಬೇಕು ಅಂದ್ರೆ n ವ್ಯಾಲ್ಯೂ ಏನ್ ಹಾಕ್ಬೇಕಾಗತ್ತೆ? n ವ್ಯಾಲ್ಯೂ 2 ಹಾಕ್ಬೇಕಾಗುತ್ತೆ. ಬಿಕಾಸ್ ಬೇರೆ ಬೇರೆ ಪವರ್ಸ್ ಡೆಫಿನೆಟ್ಲಿ 1 ಬರುತ್ತೆ. i to the power of 8 ಬರುತ್ತೆ. ಅವಾಗ ಲೀಸ್ಟ್ ಪಾಸಿಟಿವ್ ಇಂಟಿಜರ್ ಆಗಲ್ಲ. So when you take n = 2 and that becomes the least positive integer for which 1 + i to the power of 2n = 1 - i to the power of 2n will become 1 ಆಗುತ್ತೆ. And therefore what is the right choice now? n = 2 ತಗೊಂಡಾಗ ಆನ್ಸರ್ ಏ ಆಗುತ್ತೆ i to the power of 4 = 1 ಬರುತ್ತೆ. ಸೊ ಇದು ಯಾವ ಐಡಿಯಾ ಮೇಲೆ ಡಿಸ್ಕಸ್ ಮಾಡಿದೀರಾ? The least power of i for which it will become 1 is nothing but 4. ಆ 4 ಬರಬೇಕು ಅಂದ್ರೆ n = 2 ಹಾಕೋಬೇಕಾಗುತ್ತೆ. therefore ಆನ್ಸರ್ ಏ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಫ್ರೆಂಡ್ಸ್. If one of the roots of the equation x square plus px plus 12 = 0 is 4, while the equation x square plus px plus qy = 0 has equal roots, then q = dash ಅಂತ ಕೊಟ್ಟಿದ್ದಾರೆ. It's a very simple problem, but ನಾವು ಕರೆಕ್ಟ್ ಆಗಿ ಐಡಿಯಾಸ್ ನ ಯೂಸ್ ಮಾಡಬೇಕಾಗುತ್ತೆ. ಏನದು? For the equation x square plus px plus 12 = 0 ತಗೊಂಡಾಗ let m be the other root. ಆಯ್ತಾ? ಈಗ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಎಷ್ಟು ರೂಟ್ ಬರಬೇಕಾಗುತ್ತೆ? 2 ರೂಟ್ ಬರಲೇಬೇಕಾಗುತ್ತೆ. ಯಾತಕ್ಕದು? ಈಗ ನಮಗೆ ಫಂಡಮೆಂಟಲ್ ಥಿಯರಮ್ ಆಫ್ ಆಲ್ಜಿಬ್ರಾ ಅಂತ ಒಂದಿದೆ ಅಲ್ವಾ? ಎವ್ರಿ ಪಾಲಿನಾಮಿಯಲ್ ಈಕ್ವೇಷನ್ ಆಫ್ ಡಿಗ್ರಿ ಎನ್, ಐ ರಿಪೀಟ್, ಎವ್ರಿ ಪಾಲಿನಾಮಿಯಲ್ ಈಕ್ವೇಷನ್ ಆಫ್ ಡಿಗ್ರಿ ಎನ್ ಹ್ಯಾಸ್ ಅಟ್ ಲೀಸ್ಟ್ 1 ರೂಟ್. ಅದನ್ನ ಫಂಡಮೆಂಟಲ್ ಥಿಯರಮ್ ಆಫ್ ಆಲ್ಜಿಬ್ರಾ ಅಂತ ಕರೀತಾರೆ. ಆಯ್ತಾ? ಹವೆವರ್ ಅದನ್ನ ಸ್ವಲ್ಪ ಅದ್ರ ಕಲೋರಲ್ಲಿ ಒಂದಿದೆ. ಏನ್ ಹೇಳುತ್ತೆ? ಎವ್ರಿ ಪಾಲಿನಾಮಿಯಲ್ ಈಕ್ವೇಷನ್ ಆಫ್ ಡಿಗ್ರಿ ಎನ್ ಹ್ಯಾಸ್ ಎಕ್ಸಾಕ್ಟ್ಲಿ n ರೂಟ್ಸ್. ಅದನ್ನ ಏನಂತ ಕರೀತಾರೆ? ಕರೋಲರಿ ಟು ಫಂಡಮೆಂಟಲ್ ಥಿಯರಮ್ ಆಫ್ ಆಲ್ಜಿಬ್ರಾ. ಎವ್ರಿ ಪಾಲಿನಾಮಿಯಲ್ ಈಕ್ವೇಷನ್ ಆಫ್ ಡಿಗ್ರಿ ಎನ್ ಹ್ಯಾಸ್ ಎಕ್ಸಾಕ್ಟ್ಲಿ n ರೂಟ್ಸ್. ಆಯ್ತಾ? ಅಂಡ್ ದೇರ್ ಬೈ ಆ ಐಡಿಯಾನ ನಾವು ಯೂಸ್ ಮಾಡಿದಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರೋದ್ರಿಂದ ಇಟ್ ವಿಲ್ ಹ್ಯಾವ್ ಇಟ್ ವಿಲ್ ಹ್ಯಾವ್ 2 ರೂಟ್ಸ್ ಇರುತ್ತೆ. ಅಲ್ಲಿ x square plus px plus 12 = 0 ತಗೊಂಡಾಗ 2 ರೂಟ್ ಬರುತ್ತೆ. 1 ರೂಟ್ ಅವರೇ ಕೊಟ್ಟಿದ್ದಾರೆ 4 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ರೂಟ್ ನಾವು m ಅಂತ ತಗೊಂಡಿದೀವಿ. ಸಮ್ ಆಫ್ ದಿ ರೂಟ್ಸ್ ತಗೊಂಡಾಗ m + 4 = -p. ಯಾತಕ್ಕೆ -p ಬರೆದ್ವಿ? -b/a ಆಯ್ತು. ಹೌದಾ? b ವ್ಯಾಲ್ಯೂ p ಇದೆ, ಇಲ್ಲಿ -p/1 ಆಗುತ್ತೆ. therefore -p ಆಯ್ತು. m + 4 = -p ಆಯ್ತು. ಅಂಡ್ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ m × 4 ದಟ್ ಈಸ್ 4m = 12 ಆಯ್ತು. ಅದರಲ್ಲಿ ತಗೊಂಡಾಗ ವ್ಯಾಲ್ಯೂ ಆಫ್ m ಬರ್ತಾ ಇದೆ, p ವ್ಯಾಲ್ಯೂ ಬರ್ತಾ ಇದೆ, m = 3 ಬರ್ತಾ ಇದೆ. ಅಂಡ್ m = 3 ಹಾಕಿದಾಗ ವ್ಯಾಲ್ಯೂ ಆಫ್ p ಏನಾಗುತ್ತೆ? -7 ಆಗುತ್ತಲ್ವಾ? ಅಂಡ್ ದೇರ್ ಫೋರ್ ದ ವ್ಯಾಲ್ಯೂ ಆಫ್ p ಏನ್ ಬಂತು? -7 ಬಂತು. ಮತ್ತೆ ಮುಂದುವರಿಯೋಣ ನೋಡಿ. ಇದು ಮಲ್ಟಿಪಲ್ ಕಾನ್ಸೆಪ್ಟ್, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇದು. ಸಿನ್ಸ್ ದ ರೂಟ್ಸ್ ಆಫ್ ದಿ ಈಕ್ವೇಷನ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಕಂಡೀಷನ್ ಫಾರ್ ಈಕ್ವಲ್ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್? ಈಕ್ವಲ್ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ತಗೊಂಡಾಗ ದ ಡೆಲ್ಟಾ ಬಿಕಮ್ಸ್ ಈಕ್ವಲ್ ಟು 0. ಅಂದ್ರೆ b² - 4ac = 0 ಬರುತ್ತೆ. ಹೌದಾ? b² - 4ac = 0 ಬರುತ್ತೆ. ಅಲ್ಲಿ b ವ್ಯಾಲ್ಯೂ ಗೊತ್ತಿದೆ, a ವ್ಯಾಲ್ಯೂ ಗೊತ್ತಿದೆ, c ವ್ಯಾಲ್ಯೂ ಗೊತ್ತಿದೆ. b ವ್ಯಾಲ್ಯೂ ಏನು? p. a ವ್ಯಾಲ್ಯೂ ಏನು? 1. c ವ್ಯಾಲ್ಯೂ c ಬರುತ್ತೆ. b² - 4ac = 0 ಅಂತ ತಗೊಂಡಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ p² - 4q = 0 ಆಯ್ತು. ಬಟ್ p ಅಂದ್ರೆ ವ್ಯಾಲ್ಯೂ ಕಂಡಿದ್ದೀವಲ್ಲ, ದಟ್ ಈಸ್ ಈಕ್ವಲ್ ಟು -7 ಹೋಲ್ ಸ್ಕ್ವೇರ್ ಆಗುತ್ತೆ. -7 ಹೋಲ್ ಸ್ಕ್ವೇರ್ = 49 ಬರುತ್ತೆ. 49 - 4q = 0 ಬಂತು. therefore the value of q = 49/4 ಬರುತ್ತೆ. ಆನ್ಸರ್ ನೋಡೋಣ ಫ್ರೆಂಡ್ಸ್. ಆನ್ಸರ್ ಎ ಬರುತ್ತೆ. ನೋಡಿ, ರೆಫರ್ ಮಾಡಿ, ಹಿಂದಿನ ಕ್ವಶನ್ ರೆಫರ್ ಮಾಡಿ. ಹಿಂದಿನ ಸ್ಲೈಡ್ ಹೋಗೋಣ. ಹಿಂದಿನ ಸ್ಲೈಡ್ ಅಲ್ಲಿ ಆನ್ಸರ್ ಎ ಬರುತ್ತೆ, 49/4 ಬರುತ್ತೆ. ನೋಡಿ, ಈ ತರ ಪ್ರಾಬ್ಲಮ್ ನೀವು ಯಾವಾಗಲೂ ಕೂಡ ಚೆಕ್ ಮಾಡ್ಕೊತಾ ಬರಬೇಕು. ನೋಡಿ, ನಾವು ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ಮತ್ತೆ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ವಿ ಹ್ಯಾವ್ ಗಾಟ್ ಕ್ವೈಟ್ ಅ ನಂಬರ್ ಆಫ್ ಡಿಫರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಇದೆ. ಬಟ್ ನಮ್ಗೇನಾದ್ರು ಸಿಸ್ ಫಾರ್ಮ್ ಅಲ್ಲಿ ಇತ್ತು ಅಂದ್ರೆ ನಮ್ಗೆ ಇನ್ನೂ ಬೇಕಾಷ್ಟು ಪ್ರಾಬ್ಲಮ್ಸು ನಾವು ಸಾಲ್ವ್ ಮಾಡ್ಬೋದಾಗಿತ್ತು ಸಿಸ್ ಫಾರ್ಮ್ ನಲ್ಲಿ. ಅದರಲ್ಲಿ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಕೇಳೋದು ತುಂಬಾ ಇರುತ್ತೆ.
ಆಯ್ತಾ ಫ್ರೆಂಡ್ಸ್. ಬಟ್ ನೀವೇನು ಅಂದ್ರೆ ಈಗ ರೆಡ್ಯೂಸ್ ಸಿಲೆಬಸ್ ಅಲ್ಲಿ ಪೋಲಾರ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಇಲ್ಲದೆ ಇರೋದ್ರಿಂದ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಪೋಲಾರ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ಸ್ ನ ನೀವು ಮಾಡಬೇಕಾಗಿಲ್ಲ. ಹವೆವರ್ ಈ ಸಮ್ ಆಫ್ ದಿ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಬೇಕಾದ್ರೆ, ಈ ಮಾಡ್ಯುಲಸ್ ಅಂಡ್ ಆರ್ಗ್ಯುಮೆಂಟ್ ಮೇಲೆ ಸಮ್ ಆಫ್ ದಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ವಿ ಫೈಂಡ್ ದಟ್ ದೇರ್ ವಿಲ್ ಬಿ ಕನ್ವೀನಿಯಂಟ್ ಮೆಥಡ್, ಶಾರ್ಟ್ ಕಟ್ ಮೆಥಡ್ ಯೂಸ್ ಮಾಡ್ಕೋಬಹುದು ಯಾವಾಗ ಸಿಸ್ ಫಾರ್ಮ್ ನೀವು ಓದಿದ್ರೆ. ಬಟ್ ಅದು ಸಿಲೆಬಸ್ ಅಲ್ಲಿ ಇಲ್ಲದೆ ಇದ್ರೂ ಕೂಡ ಆ ಸಿಸ್ ಫಾರ್ಮ್ ನ ನೀವು ಕರೆಕ್ಟ್ ಆಗಿ ಓದ್ಕೊಂಡಿದ್ದೆ ಆದ ಪಕ್ಷದಲ್ಲಿ ಅದರಲ್ಲಿರುವಂತ ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕ್ವಾಡ್ರಾಟಿಕ್ ಈಕ್ವೇಶನ್ ಇಂತ ಸುಮಾರಷ್ಟು ಪ್ರಾಬ್ಲಮ್ಸ್ ನ ನಾವು ಈಸಿಯಾಗಿ ಸಿಸ್ ಫಾರ್ಮಿಗೆ ಕನ್ವರ್ಟ್ ಮಾಡಿದಾಗ ಸಾಲ್ವ್ ಮಾಡ್ಕೋಬಹುದು. ಆಯ್ತಾ. ಆಮೇಲೆ ಈ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಲ್ಲಿ ದಿ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಸ್ಕ್ವೇರ್ ರೂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಇಲ್ಲ ನಮಗೆ. ಸ್ಕ್ವೇರ್ ರೂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರು ಸಿಲೆಬಸ್ ಇಂದ ತೆಗೆದಾಕ್ಯಾರೆ, ಅದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡ್ಕೊಳ್ಬೇಕಾಗಿಲ್ಲ. ಮುಂದಿನ ಸ್ಲೈಡ್ ನೋಡೋಣ ಫ್ರೆಂಡ್ಸ್. ಸೊ ಈಗ ನೋಡಿ, ಈ ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ಸಂಬಂಧಪಟ್ಟಾಗೆ ನಾವು ನಾನು ಮೊದಲೇ ಹೇಳ್ದಂಗೆ ಆರ್ಗ್ಯಾಂಡ್ ಡಯಾಗ್ರಾಮ್, ಆರ್ಗ್ಯಾಂಡ್ ಪ್ಲೇನ್ ನಲ್ಲಿ ಇರುವಂತ ಪ್ರಾಬ್ಲಮ್ ಅಥವಾ ಕಾಂಪ್ಲೆಕ್ಸ್ ಪ್ಲೇನ್ ನಲ್ಲಿ ಪೋಲಾರ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಮೇಲೆ ಯಾವುದೇ ಕಾರಣಕ್ಕೂ ನಮಗೆ ಪ್ರಾಬ್ಲಮ್ಸ್ ಕೊಡೋಂಗಿಲ್ಲ. ರೆಡ್ಯೂಸ್ ಸಿಲೆಬಸ್ ಅಲ್ಲಿ ಅದಿಲ್ಲ. ಆಯ್ತಾ. ಹವೆವರ್ ನಾನು ಮೊದಲೇ ಹೇಳ್ದಂಗೆ ಶಾರ್ಟ್ ಕಟ್ ಮೆಥಡ್ ಯೂಸ್ ಮಾಡಬೇಕು ಅಂದ್ರೆ ಆ ಪೋಲಾರ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಮಾಡಿದಾಗ ಇಟ್ ವಿಲ್ ಬಿ ವೆರಿ ಕನ್ವೀನಿಯಂಟ್ ಟು ಸಾಲ್ವ್ ಸರ್ಟೆನ್ ಪ್ರಾಬ್ಲಮ್ ನ ಮಾಡೋಕ್ಕೆ ಸಿಂಪಲ್ ಆಗುತ್ತೆ. ಬಟ್ ನೀವು ಆರ್ಗ್ಯುಮೆಂಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಮಾಡಿದಾಗ ವೆನೆವರ್ ವಿ ಕನ್ಸಿಡರ್ ಆರ್ಗ್ಯುಮೆಂಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಮಾಡಿದಾಗ ವಿ ಫೈಂಡ್ ದಟ್ ಅಲ್ಲಿ ಸಮ್ ಆಫ್ ದಿ ಸ್ಟ್ಯಾಂಡರ್ಡ್ ಶಾರ್ಟ್ ಕಟ್ ಮೆಥಡ್ ಇದೆ. ಈಗ z ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಇದ್ದಾಗ, ಎಕ್ಸ್ ಅಂಡ್ ವೈ ಪಾಸಿಟಿವ್ ಇದ್ದಾಗ, ಮತ್ತೆ ರಿಪೀಟ್ ಮಾಡ್ತಾ ಇದೀನಿ, ತುಂಬಾ ಇಂಪಾರ್ಟೆಂಟ್ ಇದು, ಎಕ್ಸ್ ಅಂಡ್ ವೈ ಪಾಸಿಟಿವ್ ಇದ್ದಾಗ ದ ವ್ಯಾಲ್ಯೂ ಆಫ್ ದಿ ವ್ಯಾಲ್ಯೂ ಆಫ್ ದಿ ಆರ್ಗ್ಯುಮೆಂಟ್, ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಆರ್ಗ್ಯುಮೆಂಟ್ ಯಾವಾಗಲೂ ಯುನಿಕ್ ವ್ಯಾಲ್ಯೂ ಇರುತ್ತೆ. ಇಟ್ ವಿಲ್ ಬಿ ಲೈಯಿಂಗ್ ಬಿಟ್ವೀನ್ ಮೈನಸ್ ಪೈ ಲೆಸ್ ದ್ಯಾನ್ theta ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪ್ಲಸ್ ಪೈ ಇರುತ್ತೆ. ಇದನ್ನ ಪ್ರಿನ್ಸಿಪಲ್ ವ್ಯಾಲ್ಯೂ ಪ್ಲಸ್ ಪೈ, ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಆರ್ಗ್ಯುಮೆಂಟ್ ಅಂತ ಕರೀತಾರೆ. ಯಾವಾಗಲೂ ಕೂಡ ಅನ್ಲೆಸ್ ಆಸ್ಕ್ಡ್ ಅದರ್ವೈಸ್ ವಿ ವಿಲ್ ಬಿ ಆಲ್ವೇಸ್ ಫೈಂಡಿಂಗ್ ಔಟ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಆರ್ಗ್ಯುಮೆಂಟ್ ಕಂಡುಹಿಡಿತಾ ಇರ್ತೀವಿ. ಮೈನಸ್ ಪೈ ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪೈ ಬರಬೇಕಾಗುತ್ತೆ. ಬಟ್ ಈ ಥೀಟಾ ವ್ಯಾಲ್ಯೂ ಕಂಡುಹಿಡಬೇಕಾದ್ರೆ ಎಕ್ಸ್ ಅಂಡ್ ವೈ ಪಾಸಿಟಿವ್, z ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಲ್ಲಿ ಎಕ್ಸ್ ಅಂಡ್ ವೈ ಪಾಸಿಟಿವ್ ಇದ್ದಾಗ ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಆಗುತ್ತೆ. ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್ ಇದ್ದಾಗ ಪೈ ಮೈನಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ ಆಫ್ ವೈ ಬೈ ಎಕ್ಸ್ ಆಗುತ್ತೆ. ಅಂಡ್ ಎಕ್ಸ್ ನೆಗೆಟಿವ್ ವೈ ನೆಗೆಟಿವ್ ಇದ್ದಾಗ ಮೈನಸ್ ಆಫ್ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಆಗುತ್ತೆ. ಅಂಡ್ ಸಿಮಿಲರ್ಲಿ ಕೊನೆಗೆ ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಇದ್ದಾಗ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ದ ಆನ್ಸರ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ ಆಫ್ ವೈ ಬೈ ಎಕ್ಸ್ ಆಗುತ್ತೆ. ಇದಷ್ಟು ನೀವು ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವೆನೆವರ್ ವಿ ಕನ್ಸಿಡರ್ ದಿ ಕಾಂಪ್ಲೆಕ್ಸ್ ನಂಬರ್ ಪ್ಯೂರ್ಲಿ ರಿಯಲ್ ಇದ್ದಾಗ, the amplitude of the complex number will be either 0 or pi. ಯಾವಾಗ ಪೈ ಬರುತ್ತೆ? ಈಗ -2 ಅಂತ ಬರುತ್ತೆ. when z equal to -2 ಬಂದಾಗ the argument will be equal to pi ಬರುತ್ತೆ. ಬಟ್ when z equal to 2 ತಗೊಂಡಾಗ argument will be equal to 0 ಆಗುತ್ತೆ. ಅಂದ್ರೆ ಪ್ಯೂರ್ಲಿ ರಿಯಲ್ ಆದಾಗ either 0 ಇರುತ್ತೆ or pi ಇರುತ್ತೆ. ಬಟ್ ಪ್ಯೂರ್ಲಿ ಇಮ್ಯಾಜಿನರಿ ಆದಾಗ we will have the argument of the complex number to be equal to minus pi by 2 or plus pi by 2 ಆಗುತ್ತೆ. ಈ ತರ ನೀವು ಸಮ್ ಆಫ್ ದಿ ಇಂಪಾರ್ಟೆಂಟ್ ಬೇಸಿಕ್ ಐಡಿಯಾಸ್ ನ ನೀವು ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಆನ್ಸರ್ ದಿ ಕೇಸೆಟ್ ಕ್ವೆಶನ್ಸ್. ಕೊನೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫ್ರೆಂಡ್ಸ್, ನೋಡಿ ನಾನು ಮೊದಲೇ ಹೇಳ್ದಂಗೆ ಈಗ ರಿಯಲ್ ನಂಬರ್ಸ್ ಅಂಡ್ ಕಾಂಪ್ಲೆಕ್ಸ್ ನಂಬರ್ಸ್ ತಗೊಂಡಾಗ, ಈಗ ರಿಯಲ್ ನಂಬರ್ಸ್ is the set of all complex number only, but there is a major difference between these two numbers, real numbers and complex numbers. A set of all complex numbers will always satisfy the trichotomy law. What do you mean by trichotomy law? Trichotomy law andre whenever you consider any two real numbers, either a less than b or a greater than b or a equal to b ಬರಬೇಕು. But complex number ಆತರ ಇಲ್ಲ. Complex number is not a ordered set ಅಲ್ಲ. It is not ordered set ಅಲ್ಲ, because whenever you take any two complex number ತಗೊಂಡಾಗ we find that there is no order between any two complex number. ಅಂದ್ರೆ z1 and z2 are the two complex number ಅಂದಾಗ z1 less than z2, z1 greater than z2 ಅಂತ ಏನು ಹೇಳಕ್ ಆಗಲ್ಲ, because it is not a ordered set. But z1 equal to z2 ಇದ್ದಾಗ ಮಾತ್ರ you can always say that real part and imaginary part will be separately equal. However, ಕೊನೆಯದಾಗಿ ಇನ್ನೊಂದು ಪಾಯಿಂಟ್ ನಾನು ಡಿಸ್ಕಸ್ ಮಾಡಬೇಕಾಗುತ್ತೆ. ನೀವು CET ನಲ್ಲಿ ನೋಡಿದಾಗ, CET ನಲ್ಲಿ what is the weightage for complex numbers? ಯೂಶುವಲ್ ಆಗಿ ನಾನು ಸುಮಾರಷ್ಟು 2014 ಇಂದ ಇಲ್ಲಿ ತನಕ ಕ್ವಶನ್ ಪೇಪರ್ಸ್ ನೋಡಿದಾಗ
ಯೂಶಲ್ ಆಗಿ ಎಲ್ಲ ಇಯರ್ ಅಲ್ಲೂ ಕೂಡ ಒಂದೊಂದು ಕ್ವಶನ್ ಅಂತೂ ಇದ್ದೇ ಇದೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲೆ. ಯಾವುದೋ ಒಂದು 2 ವರ್ಷ ಮಾತ್ರ ಕಾಂಪ್ಲೆಕ್ಸ್ ನಂಬರ್ಸ್ ಮೇಲೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಒಂದಿತ್ತು, ಬಟ್ ಒಂದು ಪ್ರಾಬ್ಲಮ್ ಮಾತ್ರ ಬಂದೇ ಬರುತ್ತೆ. ಹಾಗಾಗಿ ಈ ವರ್ಷ 2021 ಅಲ್ಲೂ ಕೂಡ ನಾವು ಒಂದು ಪ್ರಾಬ್ಲಮ್ಮು ಬಂದೇ ಬರುತ್ತೆ ಅಂತ ಥಿಂಕ್ ಮಾಡಿ ಪ್ರಿಪೇರ್ ಆಗೋಣ. ಸೊ ಇಲ್ಲಿ ತನಕ ನನ್ನ ಪಾಠನ ನೀವೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲಿ ಏನೇನು ಸ್ಟ್ರಾಟಜಿನ ಅಂದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟು, ನಾವು ಏನೇನು ಪ್ರಾಬ್ಲಮ್ ಹೇಳ್ಕೊಟ್ಟಿರ್ತೀವೋ ಅದೇ ಬರುತ್ತೆ ಅಂತಲ್ಲ, ಆ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಯು ವಿಲ್ ಹ್ಯಾವ್ ಟು ಸಾಲ್ವ್ ಸಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಇಷ್ಟನ್ನ ನೀವು ಮಾಡಿಕೊಂಡ್ರೆ ನಿಮಗೆ ಟೈಮ್ ಕನ್ಸಂಪ್ಷನ್ನು ಕಡಿಮೆ ಮಾಡಬೇಕಾಗತ್ತೆ. ಬಿಕಾಸ್ ನಂಬರ್ ಆಫ್ ಕ್ವಶನ್ಸು ನೋಡಿ 60 ಕ್ವಶನ್ ಇರುತ್ತೆ, ನೀವೊಂದು 70 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಹಾಗಾಗಿ ಯು ಶುಡ್ ಬಿ ವೆರಿ ಕೇರ್ಫುಲ್. ಟೈಮ್ ಕನ್ಸ್ಟೆಂಟು ಇಂಪಾರ್ಟೆಂಟು, ಅದ್ರ ಜೊತೆಗೆ ನಂಬರ್ ಆಫ್ ಕ್ವಶನ್ಸ್ ಪರ್ಫೆಕ್ಟಾಗಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಶಾರ್ಟ್ ಕಟ್ ಮೆಥಡ್ನ ಒಂದು ಕಡೆ ಬರೆದಿಟ್ಕೊಂಡು ಅದನ್ನ ರೆಫರ್ ಮಾಡ್ಕೊತಾ ಬನ್ನಿ. ಸಿನಾಪ್ಸಿಸ್ ಎಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ, ಅದೆಲ್ಲ ಫಿಂಗರ್ ಟಿಪ್ಸಲ್ಲಿ ಇರಬೇಕು. ಹಾಗಿದ್ರೆ ನೀವು KCET ಚೆನ್ನಾಗಿ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಕಷ್ಟದ ಎಕ್ಸಾಮಿನೇಷನ್ ಅಲ್ಲ, ನಿಮ್ಮ ಪ್ರಿಪ್ರೇಷನ್ ಕರೆಕ್ಟ್ ಆಗಿತ್ತು ಅಂದರೆ ಎಲ್ಲ ಚೆನ್ನಾಗಿ ಮಾಡ್ತೀರಾ. ಸೊ ನಿಮಗೆಲ್ಲ ಭಗವಂತ ಒಳಿತು ಮಾಡಲಿ. ನಿಮ್ಮ CET ಕ್ಲಾಸಸ್ CET ಎಕ್ಸಾಮಿನೇಷನ್ಲಿ ತುಂಬ ಚೆನ್ನಾಗಿ ಮಾಡಿ. ಬಿಕಾಸ್ ಇನ್ನೂ ಸುಮಾರು ಟೈಮ್ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಕ್ಲಾಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೀವು ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಪ್ರಿಪೇರ್ ಆಗ್ತಾ ಬನ್ನಿ. ಅವತ್ತಿನ ಮಾಡಿ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲದೂ ಕೂಡ ಮಾಡಿಕೊಂಡು TETಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದ CET examination. Good luck to all of you. Thank you, friends.